ನಮಸ್ಕಾರ. ರಾಜ್ಯ ಸರ್ಕಾರದ ಯಾವುದೇ ಪರೀಕ್ಷೆಗಳಿರಲಿ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಯಾವುದೇ ಪರೀಕ್ಷೆಗಳು ನಡೆದರೂ ಗಾಂಧೀಜಿಯವರ ಕುರಿತು ಕೆಲವೊಂದು ಪ್ರಶ್ನೆಗಳು ಖಂಡಿತವಾಗಿಯೂ ಪ್ರಶ್ನೆ ಪತ್ರಿಕೆಯಲ್ಲಿ ಅಪಿಯರ್ ಆಗುತ್ತೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಬಹುಮುಖ್ಯವಾದ ವ್ಯಕ್ತಿ ಆಗ್ತಾರೆ. ಸ್ಪೆಷಲಿ UPSCಯಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸು, ಮೇನ್ಸು, ಎಸ್ಸೆ, ಎಥಿಕ್ಸು ಮತ್ತು ಇಂಟರ್ವ್ಯೂ ಅಲ್ಲಿ ಗಾಂಧೀಜಿಯವರ ಕುರಿತು ಅನೇಕ ಪ್ರಶ್ನೆಗಳನ್ನು ನಾವು ನೋಡಬಹುದಾಗಿದೆ. ಅವರು ನಡೆದು ಬಂದಂತಹ ಬಗೆ, ಅವರು ಮಾಡಿದಂಥ ಸಾಧನೆಗಳು, ಹೋರಾಟಗಳು, ಪುಸ್ತಕಗಳು, ಪತ್ರಿಕೆಗಳ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ಅಕ್ಟೋಬರ್ 1869 ಬರ್ತ್ ಅಟ್ ಪೋರಬಂದರ್, ಗುಜರಾತ್ ನಲ್ಲಿ ಹುಡ್ತಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ತಮ್ಮ ತಲೆಯಲ್ಲಿರಲಿ. ಬಟ್ ಇದನ್ನ ಕ್ವಶನ್ ಕೇಳಲ್ಲ. ಅಂದ್ರೆ 2 ಅಕ್ಟೋಬರ್ 1869 ಬಗ್ಗೆ ಅಂದ್ರೆ ಗಾಂಧೀಜಿಯವರು ಎಲ್ಲಿ ಹುಟ್ಟಿದ್ರು, ಮತ್ತೆ ಯಾವ ಸ್ಥಳದಲ್ಲಿ ಹುಟ್ಟಿದ್ರು, ಯಾವ ದಿನಾಂಕದಂದು ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥ ಸಂಭಾವನೆ ತುಂಬಾ ಕಡಿಮೆ ಇರುತ್ತೆ. 1882ರಲ್ಲಿ ಮ್ಯಾರೇಜ್ ವಿತ್ ಕಸ್ತೂರಿಬಾ ಗಾಂಧಿ, ಏಜ್ 13. ಸೊ 13ನೇ ವಯಸ್ಸಲ್ಲಿ ಅವ್ರಿಗೆ ಮದುವೆ ಆಗುತ್ತೆ. 1882 ರೀಚ್ ಟು ಇಂಗ್ಲೆಂಡ್ಗೆ ಏನಕ್ಕೆ ಹೋಗ್ತಾರಪ್ಪ ಅಂತಂದ್ರೆ ಈ ಕಾನೂನು ಅಧ್ಯಯನ ಮಾಡೋದಕ್ಕೆ, ಲಾವನ್ನು ಅಧ್ಯಯನ ಮಾಡೋದಕ್ಕೆ ಇಂಗ್ಲೆಂಡ್ ಹೋಗ್ತಾರೆ. 1893ರಲ್ಲಿ ಈ ಲ್ಯಾಂಡೆಡ್ ಅಟ್ ಡರ್ಬನ್ ಟು ಸಾರ್ಟ್ ಔಟ್ ಲೀಗಲ್ ಪ್ರಾಬ್ಲಮ್ಸ್ ಆಫ್ ಹಿಸ್ ಕ್ಲೈಂಟ್ ದಾದಾ ಅಬ್ದುಲ್ಲಾ ಇವರಿಗೆ ತುಂಬಾ ಆತ್ಮೀಯರಾಗಿರ್ತಾರೆ. ದಾದಾ ಅಬ್ದುಲ್ಲಾ ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ, ಅಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬ್ರಿಟಿಷ್ ಸರ್ಕಾರದ ನಡುವೆ ವ್ಯಾಜ್ಯ ಇರುತ್ತೆ. ಆ ವ್ಯಾಜ್ಯವನ್ನು ಪರಿಹಾರ ಮಾಡೋದಕ್ಕೆ ಏನ್ ಮಾಡ್ತಾರೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದ ಕಡೆ ಪಯಣ ಬೆಳೆಸ್ತಾರೆ. 1893 ಇತಿಹಾಸದಲ್ಲಿ ನೆನಪಿಡುವಂತಹ ದಿನ, ಮತ್ತೆ ಬ್ರಿಟಿಷರು ತಮ್ಮ ಒಂದು ಅವನತಿಗೆ ನಾಂದಿಯನ್ನು ಆಡಿದ ದಿನ ಅಂತ ಹೇಳ್ಬೋದು. 1893ರಲ್ಲಿ ಗಾಂಧೀಜಿ ಹಿಮ್ಸೆಲ್ಫ್ ಫೇಸ್ಡ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂಡ್ ಹ್ಯುಮಿಲಿಯೇಷನ್ ಸೌತ್ ಆಫ್ರಿಕಾ. ಹಿ ವಾಸ್ ಥ್ರೋನ್ ಆಫ್ ದಿ ಫಸ್ಟ್ ಕ್ಲಾಸ್ ಕ್ಯಾರೇಜ್ ಆಫ್ ದಿ ಟ್ರೈನ್ ಅಟ್ ಪೀಟರ್ ಒಂದು ಏನಪ್ಪ ಅಂತಂದ್ರೆ, ಈ ಒಂದು ಪೀಟರ್ ಮರ್ಟಿಸ್ಬರ್ಗ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ, ಅವರಿಗೆ ಒಂದು ಅವಮಾನ ಆಗುತ್ತೆ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಕ್ಲಾಸ್ ಒಂದು ಭೋಗಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬ್ರಿಟಿಷರು ಈ ಒಂದು ವರ್ಣಭೇದ ತಾರತಮ್ಯವನ್ನು ಏನ್ ಮಾಡ್ತಾರೆ, ಅನುಷ್ಠಾನಕ್ಕೆ ತಂದು ಅವರು ನೀವು ಕಪ್ಪು ವರ್ಣ ಅಂತೇಳಿ ಅವ್ರನ್ನ ಏನ್ ಮಾಡ್ತಾರೆ, ಆ ಭೋಗಿಯಿಂದ ಹೊರಗಡೆ ದೂಕಿದಾಗ ಇದರಿಂದ ಏನಾಗುತ್ತೆ ಅಂತಂದ್ರೆ, ಆ ಬ್ರಿಟಿಷರ ಒಂದು ತಲೆಯಲ್ಲಿ ತುಂಬಿಕೊಂಡಂತಹ ಜಾತಿ ಭೇದ ಮತ್ತು ವರ್ಣಭೇದ ನೀತಿಯನ್ನು ಏನ್ ಮಾಡ್ತಾರೆ, ಇದನ್ನ ಕಿತ್ತೊಗೆಯಬೇಕು, ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಗಾಂಧೀಜಿಯವರು ಅಂದೇ ಬ್ರಿಟಿಷರ ಒಂದು ಈ ತಾರತಮ್ಯದ ವಿರುದ್ಧ ಹೋರಾಟ ಮಾಡುವ ನಿರ್ಣಯವನ್ನು ಕೈಗೊಳ್ತಾರೆ. 1894ರಲ್ಲಿ ಫೌಂಡೆಡ್ ದಿ ನಾಟಲ್ ಇಂಡಿಯನ್ ಕಾಂಗ್ರೆಸ್. ಸೊ ಈ ಒಂದು ಸಂಘಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಭಾರತೀಯರ ಹಿತಾಸಕ್ತಿಗಳ ಪೂರಕವಾಗಿ ಒಂದು ಸಂಘಟನೆಯನ್ನು ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ಇರಬಹುದು, ಮತ್ತು ಭಾರತೀಯರ ಹಿತಾಸಕ್ತಿಯನ್ನು ಕಾಪಾಡುವ ಕೆಲಸ ನಾಟಲ್ ಇಂಡಿಯನ್ ಕಾಂಗ್ರೆಸ್ ಮಾಡುತ್ತೆ. 1899ರಲ್ಲಿ ಎಸ್ಟಾಬ್ಲಿಷ್ಡ್ ಇಂಡಿಯನ್ ಆಂಬ್ಯುಲೆನ್ಸ್ ಕಾರ್ಪ್ ಡ್ಯೂರಿಂಗ್ ಎ ಬೋಯರ್ ವಾರ್ ಏನಪ್ಪಾ ಅಂತಂದ್ರೆ, ಈ ವಾರ್ಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಸೇನಾನಿಗಳು ಸೈನಿಕರಿಗೆ ಯಾವುದೇ ರೀತಿಯ ಗಾಯ, ನೋವು ಉಂಟಾದಾಗ ಅವರನ್ಗೆ ಆರೈಕೆ ಮತ್ತು ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಇಂಡಿಯನ್ ಆಂಬ್ಯುಲೆನ್ಸ್ ಕಾರ್ಪ್ ಎನ್ನುವ ಸಂಘಟನೆಯನ್ನು ಆರಂಭ ಮಾಡ್ತಾರೆ. 1903ರಲ್ಲಿ 1903 ದಿ ನ್ಯೂಸ್ ಪೇಪರ್ ಇಂಡಿಯನ್ ಒಪಿನಿಯನ್ ಸ್ಟಾರ್ಟೆಡ್ ಬೈ ಗಾಂಧೀಜಿ ಇನ್ ಸೌತ್ ಆಫ್ರಿಕಾ. ಈ ರೀತಿಯಾಗಿ ಪ್ರಶ್ನೆ ಮಾಡಬಹುದು, ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಯಾವ ದೇಶದಲ್ಲಿ ಅವರು ಆರಂಭ ಮಾಡ್ತಾರೆ, ಅಥವಾ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಂಡಿಯನ್ ಒಪಿನಿಯನ್ ಪೇಪರ್ ಭಾರತದಲ್ಲಿ ಆರಂಭಿಸಿದ್ರು ಅಂತಂದಾಗ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಇಂಡಿಯನ್ ಒಪಿನಿಯನ್ ಅನ್ನೋ ಒಂದು ಪತ್ರಿಕೆಯನ್ನ ಸೌತ್ ಆಫ್ರಿಕಾದಲ್ಲಿ ಆರಂಭ ಮಾಡ್ತಾರೆ. ಆ ಪತ್ರಿಕೆ ಹೆಸರು ಹೇಳುವಂತೆ ಇದು ಭಾರತೀಯರ ಭಾವನೆಗಳನ್ನು ಮತ್ತು ಹಿತಾಸಕ್ತಿಗಳನ್ನು ಬ್ರಿಟಿಷರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಪತ್ರಿಕೆ ಕೆಲಸ ಮಾಡ್ತಾ ಇರುತ್ತೆ. 1904 ಎಸ್ಟಾಬ್ಲಿಷ್ಡ್ ಫಿನಿಕ್ಸ್ ಸೆಟಲ್ಮೆಂಟ್ ಇನ್ ನಾಟಲ್. ಇಟ್ ವಾಸ್ ಎ ಪ್ರಿಕರ್ಸರ್ ಟು ದಿ ಟಾಲ್ಸ್ಟಾಯ್ ಫಾರ್ಮ್. ಸೊ ಟಾಲ್ಸ್ಟಾಯ್ ಅಂತಕ್ಕಂಥ ಒಬ್ಬ ಮಹಾ ದಾರ್ಶನಿಕ ವ್ಯಕ್ತಿ ಗಾಂಧೀಜಿಯವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿರ್ತಾರೆ. ಸೊ ಟಾಲ್ಸ್ಟಾಯ್ ಹೆಸರಿನಲ್ಲಿ ಮುಂದೊಂದು ಅತ್ಯಂತ ದೊಡ್ಡ ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ, ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಫಿನಿಕ್ಸ್ ಸೆಟಲ್ಮೆಂಟ್ ಅಂತ ಒಂದು ಸಂಘಟನೆಯನ್ನು ಆರಂಭ ಮಾಡ್ತಾರೆ, ಒಂದು ಆಶ್ರಮ ರೀತಿ, ಅಲ್ಲಿ ಒಂದು ಸಂಘಟನೆ ಮತ್ತು ಆ ಸಂಘಟನೆ ಅದು ಆಶ್ರಮದಲ್ಲಿ ಇರುತ್ತೆ. ಫಿನಿಕ್ಸ್ ಸೆಟಲ್ಮೆಂಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅದೊಂದು ರೀತಿಯ ಆಶ್ರಮದ ರೀತಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. 1906 ಇನ್ 1906 ಟುಕ್ ದಿ ಓವ್ ಆಫ್ ಬ್ರಹ್ಮಚಾರ್ಯ. ಈ ಬ್ರಹ್ಮಚಾರ್ಯ ಅವರು ಮದುವೆಯನ್ನು ಆಗಿದ್ರೂ ಸಹ ಬ್ರಹ್ಮಚಾರ್ಯಕ್ಕೆ ಮತ್ತೆ ಮರಳ್ತಾರೆ. ಏನಕ್ಕೆ ಅಂತಂದ್ರೆ, ಇದು ಆ ಒಂದು ಸಂತನಂತೆ ಬದುಕುವ ರೀತಿ, ತನ್ನ ಒಂದು ಆ ಒಂದು ಪ್ಲೆಜರ್ಸ್ ಅನ್ನು ಕಂಟ್ರೋಲ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಾಂಧೀಜಿಯವರು ಏನಾಗ್ತಾರೆ, ಹೆಂಡತಿಯ ಒಪ್ಪಿಗೆ ಮೇರೆಗೆ, ಇದು ಬಹಳ ಬಹುಮುಖ್ಯವಾದ ವಿಚಾರ. ಸೊ ಗಾಂಧೀಜಿಯವರು ಪುರುಷರಿಗೆ ಎಷ್ಟು ಒಂದು ಗೌರವ ಕೊಡ್ತಿದ್ರು ಅಷ್ಟನ್ನು ಸಹ ಮಹಿಳೆಯರು ಕೊಡ್ತಿದ್ರು. ಹೆಂಡತಿಯ ಒಪ್ಪಿಗೆ ಮೇರೆಗೆ 1906ರಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ತಾರೆ. ಇನ್ 1908 ದಿ ಟರ್ಮ್ ಸತ್ಯಾಗ್ರಹ ಅಡಾಪ್ಟೆಡ್ ಬೇಸ್ಡ್ ಆನ್ ದಿ ಮಗನ್ ಲಾಲ್ ಗಾಂಧೀಸ್ ಫಾರ್ಮುಲೇಷನ್ ಸದಾಗ್ರಹ. ಸೊ ಈ ವರ್ಡ್ ಇಂಪಾರ್ಟೆಂಟು. ತದನಂತರದಲ್ಲಿ ಮಗನ್ ಲಾಲ್ ಗಾಂಧೀಸ್ ಅನ್ನೋ ವರ್ಡ್ ಇಂಪಾರ್ಟೆಂಟು. ಎಲ್ಲಾದ್ರೂ ಕೇಳಬಹುದು
ನೋಡಬಹುದು. ಗಾಂಧೀಜಿಯವರು ಸತ್ಯಾಗ್ರಹದ ಪರಿಕಲ್ಪನೆಯನ್ನು ಯಾವ ವ್ಯಕ್ತಿಯಿಂದ ಪಡೆದುಕೊಂಡ್ರಂತಂದ್ರೆ ಈ ವ್ಯಕ್ತಿಯ ಹೆಸರು ಹೇಳ್ಬೋದು. ತದನಂತರದಲ್ಲಿ ಮೇನ್ಸ್ ಪರೀಕ್ಷೆ ಸಂದರ್ಭದಲ್ಲಿ ಈ ಸತ್ಯಾಗ್ರಹದ ಪರಿಕಲ್ಪನೆ ಕುರಿತು ಒಂದು ವಿವೇಚಿಸಿ ಚಿಂತಿಸಿ ಅಂತ ಬಂದಾಗ ಈ ಒಂದು ಪಾಯಿಂಟ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ವ್ಯಾಲ್ಯೂ ಅಡಿಷನ್. ಸೊ ವ್ಯಾಲ್ಯೂ ಅಡಿಷನ್ ನಮಗೆ ಆಗಿ ಪರಿವರ್ತನೆ ಆಗುತ್ತೆ. ಎಕ್ಸ್ಟ್ರಾ ಒಂದು ಮಾರ್ಕ್ಸ್ ನಮಗೆ ಬರುತ್ತೆ. ಈ ರೀತಿಯಾಗಿ ನಾವು ಒಂದು ವೇಟೇಜ್ ಇರ್ತಕ್ಕಂಥ ಆನ್ಸರ್ ಅನ್ನು ಬರೆಯುವಾಗಲೇ ನಮ್ಮಲ್ಲಿ ಸಿದ್ಧಿಸಬೇಕು. ಆ ರೀತಿ ಸಿದ್ಧಿ ನಮ್ಮಲ್ಲಿ ಉಂಟಾದಾಗ ಮಾತ್ರ ನಮ್ಮ ಸಂಕಲ್ಪ ಈಡೇರುತ್ತೆ. 1909 1909 ರೋಟ್ ಹಿಂದ್ ಸ್ವರಾಜ್ ಅನ್ನೋ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಇದು ಬಹಳ ಬಹುಮುಖ್ಯವಾದ ಇಂಪಾರ್ಟೆಂಟ್ ಪುಸ್ತಕ. ಅಬೌಟ್ ದಿ ಶಿಪ್ ಕಿಲ್ಡೋನನ್ ಕ್ಯಾಸಲ್. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ ಲಂಡನ್ಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಸುಮಾರು 10 ರಿಂದ 15 ದಿವಸಗಳ ಒಂದು ಜರ್ನಿ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಹಿಂದ್ ಸ್ವರಾಜ್ ಅನ್ನೋ ಪುಸ್ತಕವನ್ನು ಬರೀತಾರೆ. ಗಾಂಧೀಜಿ ಎಲ್ಲ ಸಾಮಾನ್ಯ ವ್ಯಕ್ತಿಗಿಂತ ಭಿನ್ನವಾಗಿರ್ತಾರೆ, ಮತ್ತೆ ಬಹುದೊಡ್ಡ ವ್ಯಕ್ತಿ. ಆದ್ರಿಂದಲೇ ಅವರು ಪುಸ್ತಕದ ಕಡೆ ಅವರ ಒಲವು ಮತ್ತು ನಿಲುವುಗಳು ಇರುತ್ತೆ. ಸೊ ನಾವೆಲ್ಲರೂ ಏನ್ ಮಾಡ್ತೀವಪ್ಪ ಅಂತಂದ್ರೆ ಜರ್ನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ಗಳಲ್ಲಿ ಮಗ್ನರಾಗಿ ನಮ್ಮ ಭವಿಷ್ಯಕ್ಕೆ ನಾವೇ ಕಲ್ಲನ್ನು ಎಸೆಯುವ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಆದ್ದರಿಂದ ಒಂದ್ ಕಡೆ ಹೇಳ್ತಾರೆ, ಪುಸ್ತಕವನ್ನು ತಲೆಬಾಗಿಸಿ ಹೋದಾಗ ಸಮಾಜದಲ್ಲಿ ಅದು ನಮ್ಮನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಾ ಇದೆ. ಸೊ ಅಂದು ಬರೆದಂತಹ ಪುಸ್ತಕ ಇಂದಿಗೂ ಪ್ರಸ್ತುತ ಹೌದು ಮತ್ತು ಇತಿಹಾಸದಲ್ಲಿ ದಾಖಲಾಗಿದೆ. ಗಾಂಧೀಜಿ ಅವರು ಏನಾದ್ರು ಆ ಶಿಪ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಎಲ್ಲರ ತರ ಎಂಜಾಯ್ ಮಾಡ್ತಿದ್ರೆ ಈ ಹಿಂದೂ ಸ್ವರಾಜ್ ಅನ್ನೋ ಪುಸ್ತಕ ಈ ಒಂದು ನಮಗೆ ಓದಲು ದೊರೆಯುತ್ತಿರಲಿಲ್ಲ. ಇನ್ 1910 ಎಸ್ಟಾಬ್ಲಿಷ್ಡ್ ಟಾಲ್ಸ್ಟಾಯ್ ಫಾರ್ಮ್. ಮೊದಲೇ ಹೇಳಿದಂತೆ ಇದು ಟಾಲ್ಸ್ಟಾಯ್ ಫಾರ್ಮ್ ಅಂತಕ್ಕಂಥದ್ದು ಇದು ಆಶ್ರಮ ಆಗಿರುತ್ತೆ. ಟಾಲ್ಸ್ಟಾಯ್ ಅವರ ಒಂದು ಆದರ್ಶಗಳನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಮತ್ತೆ ಸತ್ಯಾಗ್ರಹದ ಕುರಿತು ಚಿಂತನೆ ಮಾಡುವ ನಿಟ್ಟಿನಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಅನ್ನು ಆರಂಭ ಮಾಡ್ತಾರೆ. ಇವೆಲ್ಲ ನಡೀತಕ್ಕಂತ ಇರೋದು ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ, ಅವರೇನು ಭಾರತಕ್ಕೆ ಮರಳಿಲ್ಲ. In 1912, Gopalakrishna Gokhale South Africa tour commenced. Gopalakrishna Gokhale was the political mentor of Gandhi. ಅಂದ್ರೆ ಗಾಂಧೀಜಿಯವರ ರಾಜಕೀಯ ಗುರು ಯಾರಪ್ಪ ಅಂತಂದ್ರೆ ಇವರು ನಮ್ಮ ಗೋಪಾಲಕೃಷ್ಣ ಗೋಖಲೆ ಆಗಿರ್ತಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತೀವಿ. ಈ ನಿಟ್ಟಿನಲ್ಲಿ ಗೋಪಾಲಕೃಷ್ಣ ಗೋಖಲೆ ಕುರಿತು ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಅಂದ್ರೆ ರಾಜಕೀಯ ಗುರು, ಅವರ ಗುರು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರಬಹುದು. ಆದರೆ ಅವರ ಆತ್ಮಸಾಕ್ಷಿಯ ಒಂದು ಗುರು ಯಾರಪ್ಪ ಅಂತ ಪ್ರಶ್ನೆ ಕೇಳಿದ್ರೆ ಅದು ಸಿ ರಾಜಗೋಪಾಲಾಚಾರಿ ಅವರಿಗಿರ್ತಾರೆ. ಅಂದ್ರೆ ಅವರ ಆತ್ಮಸಾಕ್ಷಿಯನ್ನು ಕಾಪಾಡುವಂತಹ ಗುರು ಯಾರಂತಂದ್ರೆ ಸಿ ರಾಜಗೋಪಾಲಾಚಾರಿ. ಅದನ್ನೇನಪ್ಪ ಅಂತಾರೆ, ಅವ್ರನ್ನ CR ಅಂತಾರೆ. ಫೇಮಸ್ CR ಫಾರ್ಮುಲಾ ಅಂತ ನಾವು ನೋಡ್ಬೋದಾಗಿದೆ. ಇನ್ 1915 awarded ಕೈಸರ್ ಇ ಹಿಂದ್ ಮೆಡಲ್. ಸೊ ಆ ಬೋಯರ್ ವಾರ್ ಅಲ್ಲಿ ಇವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಇಂಗ್ಲಿಷ್ ಸೇನಾನಿಗಳಿಗೆ ಸೇವೆಯನ್ನು ನೀಡಿದ್ದಕ್ಕೆ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಈ ಕೈಸರ್ ಹೈ ಹಿಂದ್ ಮೆಡಲ್ ಅನ್ನು ಏನ್ ಮಾಡುತ್ತೆ ಅವ್ರಿಗೆ ಕೊಟ್ಟಿರುತ್ತೆ. ಸೊ ಈ ಕೈಸರ್ ಹೈ ಹಿಂದ್ ಮೆಡಲ್ ಯಾಕೆ ಕೊಟ್ರು ಅಂತ ಪ್ರಶ್ನೆ ಮಾಡಬಹುದು. ಇದನ್ನ ಮತ್ತೆ ಇವರು ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಮಾಡ್ತಾರೆ, ಅದನ್ನ ರಿಟರ್ನ್ ಮಾಡ್ತಾರೆ. ಅಂದ್ರೆ ನಾವೀಗ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಅವಾರ್ಡ್ ವಾಪಸಿ ಮೂವ್ಮೆಂಟ್ ಅಂತ ನೋಡಬಹುದು. ಸೊ ಈ ಅವಾರ್ಡ್ ಅನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡ್ತಾರೆ. ಅದು ಯಾಕೆ ವಾಪಸ್ ಮಾಡ್ತಾರೆ ಅನ್ನೋದನ್ನ ತಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಂತರದಲ್ಲಿ 9 ಜನವರಿ 1915 ಗಾಂಧಿ ರಿಟರ್ನ್ಡ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ. ಸೊ ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಸೌತ್ ಆಫ್ರಿಕಾದಲ್ಲಿ ಇದ್ದಂತಹ ಕೆಲಸಗಳನ್ನ ಮುಗಿಸಿಕೊಂಡು ಏನ್ ಮಾಡ್ತಾರೆ, ಭಾರತಕ್ಕೆ ರಿಟರ್ನ್ ಆಗ್ತಾರೆ. ಇದೊಂದು ಸ್ವತಂತ್ರ ಚಳವಳಿಯಲ್ಲಿ ಸೂರ್ಯೋದಯ ಆದಂತಹ ಅನುಭವವಾಗಿರುತ್ತದೆ. ಇನ್ 1917 ಸಬರಮತಿ ಆಶ್ರಮ ಎಸ್ಟಾಬ್ಲಿಷ್. ಈ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಶಬರಮತಿ ಎನ್ನುವ ನದಿಯ ಒಂದು ದಂಡೆಯಲ್ಲಿ ಗುಜರಾತ್ ನಲ್ಲಿ ಶಬರಮತಿ ಆಶ್ರಮವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಆಶ್ರಮಗಳನ್ನು ಎಸ್ಟಾಬ್ಲಿಷ್ ಮಾಡುವ ಒಂದು ಮುಖ್ಯ ಧ್ಯೇಯ ಮತ್ತೆ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ಈ ಸತ್ಯಾಗ್ರಹಿಗಳಿಗೆ ಶಿಸ್ತನ್ನು ಕಲಿಸ್ತಕ್ಕಂಥದ್ದು ಮತ್ತೆ ಸತ್ಯಾಗ್ರಹದ ಪರಿಕಲ್ಪನೆಗಳನ್ನು, ಚಿಂತನೆಗಳನ್ನು, ಧೋರಣೆಗಳನ್ನು ಸತ್ಯಾಗ್ರಹಿಗಳಲ್ಲಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಈ ಒಂದು ಆಶ್ರಮಗಳು ಟ್ರೈನಿಂಗ್ ಸೆಂಟರ್ಗಳಾಗಿ ಕೆಲಸ ಮಾಡ್ತಾ ಇರುತ್ತೆ. ಇನ್ 1917 ಚಂಪಾರಣ ಸತ್ಯಾಗ್ರಹ ಫಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್ ಆಗಿರುತ್ತೆ. ಅಂದ್ರೆ ರಾಜ್ಕುಮಾರ್ ಶುಕ್ಲಾ ಅನ್ನುವ ವ್ಯಕ್ತಿ ಈ ಚಂಪಾರಣ ಸತ್ಯಾಗ್ರಹ ಕುರಿತು ಗಾಂಧೀಜಿ ಅವರಿಗೆ ವಿಶೇಷ ಆಹ್ವಾನವನ್ನು ನೀಡ್ತಾರೆ. ಚಂಪಾರಣ ಅಂತಕ್ಕಂಥ ಪ್ಲೇಸು ಬಿಹಾರದಲ್ಲಿ ಕಂಡು ಬರುತ್ತೆ. ಚಂಪಾರಣ ಸತ್ಯಾಗ್ರಹ ಏನಪ್ಪಾ ಅಂತಂದ್ರೆ ಇದು ತೀನ್ ಕಟಿಯಾ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಸತ್ಯಾಗ್ರಹ ಇರುತ್ತೆ. ದಿಸ್ ಈಸ್ ದಿ ಫಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್ ಅಂತಂದ್ರೆ ಕಾನೂನು ಭಂಗ ಚಳವಳಿ. ಕನ್ನಡದಲ್ಲಿ ಏನಂತಾರೆ ಇದನ್ನ, ಕಾನೂನು ಭಂಗ ಚಳವಳಿ. 1930 ಏನ್ ಬರ್ತಲ್ಲ ಕಾನೂನು ಭಂಗ ಚಳವಳಿ, ಅದು ಪ್ರಪ್ರಥಮ ಬಾರಿಗೆ ಅನುಷ್ಠಾನಕ್ಕೆ ಬಂದಿದೆ 1917ರಲ್ಲಿ. ತದನಂತರದಲ್ಲಿ 1918 ಅಹಮದಾಬಾದ್ ಮಿಲ್ ಸ್ಟ್ರೈಕ್. ದಿಸ್ ಇಸ್ ದಿ ಫಸ್ಟ್ ಹಂಗರ್ ಸ್ಟ್ರೈಕ್. ಈ ಅಹಮದಾಬಾದ್ ಮಿಲ್ ವರ್ಕ್ ಮಾಡ್ತಕ್ಕಂಥ ಓನರ್ಸ್ಗೂ ಮತ್ತೆ ಆ ವರ್ಕರ್ಸ್ ನಡುವೆ ಈ ಒಂದು ಕಾನ್ಫ್ಲಿಕ್ಟ್ ಉಂಟಾದಾಗ, ಈ ಮನಸ್ತಾಪ ಉಂಟಾದಾಗ ಅವಾಗ ಏನ್ ಮಾಡ್ತಾರೆ, ಗಾಂಧೀಜಿಯವರು ಆ ಮಿಲ್ ಓನರ್ಸ್ ವಿರುದ್ಧ ಅಂದ್ರೆ
ವರ್ಕರ್ಸ್ ಪರವಾಗಿ ಏನ್ ಮಾಡ್ತಾರೆ, ಫಸ್ಟ್ ಹಂಗರ್ ಸ್ಟ್ರೈಕ್ ಅಂದ್ರೆ ಧರಣಿಯನ್ನು ಕುಂದಿರ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಉಪವಾಸ ಧರಣಿ, ಸೊ ಉಪವಾಸ ಸತ್ಯಾಗ್ರಹವನ್ನು ಕುಂದಿರ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ಫಸ್ಟ್ ಹಂಗರ್ ಸ್ಟ್ರೈಕ್ ಅಂತ ಕೇಳಿ ಅವರು ಚಂಪಾರಣ್ ಸತ್ಯಾಗ್ರಹ ಅಂತ ಕೇಳಿದ್ರೆ, ಅಥವಾ ಖೇಡಾ ಸತ್ಯಾಗ್ರಹ ಅಂತ ಕೇಳಿದ್ರೆ, ಅಥವಾ ಬಾರ್ಡೋಲಿ ಸತ್ಯಾಗ್ರಹ ಅಂತ ಕೇಳಿದ್ರೆ ಆ ಎಲ್ಲಾ ಆಪ್ಷನ್ಗಳು ತಪ್ಪಾಗಿರುತ್ತೆ. ಸೊ ಆನ್ಸರ್ ಏನ್ ನಮಗೆ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತ ನಾವು ಏನ್ ಮಾಡ್ಬೇಕು, ಟಿಕ್ ಮಾಡ್ಬೇಕಾಗುತ್ತೆ. ಈ 1918 ಖೇಡಾ ಸತ್ಯಾಗ್ರಹ. ಸೊ ಈ ಖೇಡಾ ಸತ್ಯಾಗ್ರಹ ಏನಾಗಿರುತ್ತಪ್ಪ ಅಂತಂದ್ರೆ, ಈ ಒಂದು ಅನಾವೃಷ್ಟಿ ಉಂಟಾದಾಗ ಈ ಒಂದು ಬ್ರಿಟಿಷ್ ಸರ್ಕಾರ ಅವ್ರಿಗೆ ಟ್ಯಾಕ್ಸ್ ಅನ್ನು ಅಂದ್ರೆ ಕಡಿಮೆ ಮಾಡಲ್ಲ, ಸೊ ಟ್ಯಾಕ್ಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಇದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಗಾಂಧೀಜಿಯವರು ಖೇಡಾ ಸತ್ಯಾಗ್ರಹದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ದಿಸ್ ಇಸ್ ದಿ ಫಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಂದ್ರೆ ಇದೊಂದು ಅಸಹಕಾರ ಚಳುವಳಿಯಾಗಿದೆ. 1919 Satyagraha against Rowlatt Act. Gandhiji called for a countrywide campaign against the Rowlatt Act, civil disobedience against specific laws, and courting the arrest and imprisonment. 1919 ಏನಾಗುತ್ತಪ್ಪ ಅಂತಂದ್ರೆ ಈಗಿನ ಡ್ರಕೋನಿಯನ್ ಲಾ ಅಂತಪ್ಪ ಅಂತಂದ್ರೆ ಇದೊಂದು ರೀತಿ ಭಾರತೀಯರ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಬದುಕು ಹಕ್ಕನ್ನು ಸಹ ಕಸಿದುಕೊಳ್ಳುವಂತಹ ರೌಲತ್ ಆಕ್ಟ್ ಬಂದಿರುತ್ತೆ. ಈ ರೌಲತ್ ಆಕ್ಟ್ ನ ಮುಖ್ಯ ಧ್ಯೇಯ ಏನಪ್ಪಾ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನು ಅನುಮಾನ ಬಂದರೆ ಬಂಧಿಸುವಂತಹ ಪವರ್ ಅನ್ನು ಏನ್ ಮಾಡುತ್ತೆ, ಇದು ರೌಲತ್ ಆಕ್ಟ್ ಏನ್ ಮಾಡುತ್ತೆ, ನೀಡಿರುತ್ತೆ. 1919 ಏನಾಗುತ್ತೆ ಅಂದ್ರೆ, ಒಂದು ಭಾರತೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ, ಭಾರತೀಯ ಇತಿಹಾಸದಲ್ಲ ಅಲ್ಲ ಇದು ಈವನ್ ಇಂಗ್ಲೆಂಡ್ ಇತಿಹಾಸದಲ್ಲೂ ಸಹ, ಅಂದ್ರೆ ಇಂಗ್ಲೆಂಡ್ ನ ಕಲೋನಿಯಲ್ ಹಿಸ್ಟರಿಯಲ್ಲೂ ಸಹ ಇದೊಂದು ರೀತಿಯ ಕಪ್ಪು ಚುಕ್ಕೆ ಆಗಿದೆ. ಈ ನಿಟ್ಟಿನಲ್ಲಿ ಇಂಗ್ಲೆಂಡ್ ನ ಪ್ರಧಾನಿಗೆ ಒಂದು 2-3 ವರ್ಷದ ಹಿಂದೆ ಕ್ಷಮೆ ಯಾಚಿಸಿದ್ದನ್ನು ಸಹ ನಾವು ನೋಡಬಹುದಾಗಿದೆ. ಈ 1919 ಮ್ಯಾಸಕೇರ್ ಅಟ್ ಜಾಲಿಯನ್ ವಾಲಾಬಾಗ್ ಅಟ್ ಅಮೃತ್ಸರ್. ಅಂದ್ರೆ ಏನಾಗಿತ್ತಪ್ಪ ಅಂದ್ರೆ, ಸೈಫುದ್ದೀನ್ ಕಿಚಲು ಅವರ ಕುರಿತು ಅವ್ರನ್ನ ಅರೆಸ್ಟ್ ಮಾಡಿದಾಗ ಈ ರೀತಿಗೆ ಒಂದು ಸಮಾರಂಭ ನಡೀತಾ ಇರ್ತಕ್ಕಂಥದ್ದು, ಆ ಒಂದು ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥ ಸಭೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಒಂದು ಜನರಲ್ ಡಯರ್ ಅನ್ನುವ ಅಮಾನುಷ ವ್ಯಕ್ತಿ ಏನ್ ಮಾಡ್ತಾನೆ, ಗುಂಡಿನ ದಾಳಿಗೆ ಆದೇಶವನ್ನು ನೀಡ್ತಾನೆ. ಇದು ಏನಪ್ಪಾ ಅಂದ್ರೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇನ್ 1920 ಹಂಟರ್ ಕಮಿಷನ್ ಆಫ್ 1920 appointed to investigate the ಜಲಿಯನ್ ವಾಲಾಬಾಗ್ ಮ್ಯಾಸಕೇರ್ ಆಫ್ ಅಮೃತ್ಸರ್. ಈ ಹಂಟರ್ ಸಮಿತಿ ಏನ್ ಮಾಡುತ್ತಪ್ಪ ಅಂತಂದ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಏನ್ ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಈ ಅಧ್ಯಯನ ಮಾಡಿದ ವರದಿಯನ್ನು ನೀಡಿ, ಈ ವರದಿಯಲ್ಲಿ ಈ ಜನರಲ್ ಡಯರ್ ನ ಒಂದು ನಿರ್ಧಾರವನ್ನು ಇದು ಸಮರ್ಥನೆ ಮಾಡುತ್ತೆ. ಇದು ಏನಪ್ಪಾ ಅಂತಂದ್ರೆ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎನ್ನುವಂತೆ ನಾವು ನೋಡಬಹುದಾಗಿದೆ. ಅಥವಾ ನೆಕ್ಸ್ಟ್ 1920 ಕಮೆನ್ಸ್ಮೆಂಟ್ ಆಫ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಂದ್ರೆ ಅಸಹಕಾರ ಚಳವಳಿ ಆರಂಭ ಆಗುತ್ತೆ. ಇದ್ರ ಜೊತೆಗೆ ಖಿಲಾಫತ್ ಮೂವ್ಮೆಂಟ್ ಸಹ ಆರಂಭ ಆಗುತ್ತೆ. ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಏನಾದ್ರೂ ಕಾರಣಗಳಂತಿದ್ರೆ ಅದು ರೌಲತ್ ಆಕ್ಟ್ ಇರಬಹುದು, ಜಾಲಿಯನ್ ವಾಲಾಬಾಗ್ ಮ್ಯಾಸಕರ್ ಇರಬಹುದು, ಮತ್ತೆ ಖಿಲಾಫತ್ ಇಶ್ಯೂಸ್ ಇರಬಹುದು. ಸೊ ಈ 3 ಇಶ್ಯೂಸ್ ಇಟ್ಟುಕೊಂಡು ಅಸಹಕಾರ ಚಳವಳಿ ಭಾರತದಾದ್ಯಂತ ಆರಂಭವಾಗುತ್ತೆ. ನಂತರದಲ್ಲಿ 1922 ಬಾರ್ಡೋಲಿ ತಾಲೂಕು ರಿಸಾಲ್ವ್ ಅಗೇನ್ಸ್ಟ್ ಎ ಪೇಮೆಂಟ್ ಆಫ್ ಲ್ಯಾಂಡ್ ರೆವೆನ್ಯೂ ಅಂಡ್ ಸಿವಿಲ್ ಡಿಸೋಬಿಡಿಯನ್ಸ್. ಸೊ ಗುಜರಾತ್ ನ ಬಾರ್ಡೋಲಿ ಎನ್ನುವ ಒಂದು ಸ್ಥಳದಲ್ಲಿ ಏನಾಗುತ್ತೆ ಅಂತಂದ್ರೆ, ಲ್ಯಾಂಡ್ ರೆವೆನ್ಯೂ ಏನ್ ಮಾಡಬೇಕು, ಅವ್ರು ಕಟ್ಟಲ್ಲ, ಮತ್ತೆ ಆ ಒಂದು ಸಿವಿಲ್ ಡಿಸೋಬಿಡಿಯನ್ಸ್ ಅಂದ್ರೆ ಕಾನೂನು ಭಂಗ ಚಳವಳಿಯನ್ನು ಅವ್ರು ಏನ್ ಮಾಡ್ತಾರೆ, ಇದಕ್ಕೆ ಅನುಮೋದನೆಯನ್ನು ನೀಡ್ತಾರೆ. ಈ 1922 ಏನಾಗುತ್ತೆ ಅಂದ್ರೆ, ಪೊಲೀಸ್ ಮೆನ್ ಅಟ್ ಚೌರಿ ಚೌರಾ ಕಿಲ್ಡ್ ಡ್ಯೂ ಟು ಇನ್ಸಿಡೆಂಟ್ ಆಫ್ ಮಹಾತ್ಮ ಗಾಂಧಿ ಕಾಲ್ಡ್ ಆಫ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಗಾಂಧೀಜಿ ಅವರು ಏನಪ್ಪಾ ಅಂತಂದ್ರೆ, ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಂತವ್ರು. ಯಾವುದೇ ಒಂದು ಚಳವಳಿ ಹಿಂಸೆಗೆ ಅದೇನಾದ್ರೂ ಚೇಂಜ್ ಆದ್ರೆ, ಹಿಂಸೆಗೆ ಪರಿವರ್ತನೆ ಆದ್ರೆ ಆ ಚಳವಳಿಯಲ್ಲಿ ಅವರು ನಂಬಿಕೆ ಇಟ್ಟಿದ್ದಿಲ್ಲ. ಸೊ 1920 ಆರಂಭ ಆದಂತಹ ಅಸಹಕಾರ ಚಳವಳಿ 1922 ಫೆಬ್ರವರಿಯಲ್ಲಿ ಏನಾಗುತ್ತೆ, ಆ ಒಂದು ಚೌರಿ ಚೌರ ಅನ್ನತಕ್ಕಂಥ ಸ್ಥಳದಲ್ಲಿ ಅಲ್ಲಿನ ಒಂದು ಸ್ಥಳೀಯರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸರ ಒಂದು ಸಾವಿಗೆ ಕಾರಣ ಆಗ್ತಾರೆ. ಸೊ ಇದರಿಂದ ನೊಂದುಕೊಂಡಂತಹ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಸೊ ಈ ಒಂದು ನಿರ್ಧಾರ ಆ ಒಂದು ತುಂಬಾ ಯುವಕರಾಗಿದ್ದಂತಹ ಇವರಿಗೆ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ತದನಂತರದಲ್ಲಿ 1924 ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಪ್ರಿಸೈಡೆಡ್ ಓವರ್ ದಿ ಬೆಳಗಾಂ ಕಾಂಗ್ರೆಸ್. ಸೊ ಗಾಂಧೀಜಿಯವರು ಒಂದು ಪ್ರಿಸೈಡೆಡ್ ಆಗಿದ್ದು ಒಂದೇ ಒಂದು ಅಧಿವೇಶನ, ಅದು ನಮ್ಮ ಕರ್ನಾಟಕದ ಬೆಳಗಾಂನಲ್ಲಿ. ಇಲ್ಲೇ ಏನಾಗುತ್ತಪ್ಪ ಅಂತಂದ್ರೆ, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎನ್ನುವ ಒಂದು ಗೀತೆಯನ್ನು ಆಡಲಾಗುತ್ತೆ. ಗಂಗೂಬಾಯಿ ಅನಗಲ್ ಅವರು ಈ ಒಂದು ಸಮಾರಂಭದಲ್ಲಿ ಇರ್ತಾರೆ. ಒಂದು ಕರ್ನಾಟಕ ಏಕೀಕರಣ ಮತ್ತು ಭಾರತೀಯ ಸ್ವತಂತ್ರ ಚಳವಳಿ ಒಂದಕ್ಕೊಂದು ಪೂರಕವಾಗಿ ನಡೀತಕ್ಕಂಥ ಸಂದರ್ಭವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. 1925 ಆಲ್ ಇಂಡಿಯಾ ಸ್ಪಿನ್ನರ್ಸ್ ಅಸೋಸಿಯೇಷನ್ ಎಸ್ಟಾಬ್ಲಿಷ್ಡ್ ಬೈ
ಈ ಗಾಂಧೀಜಿ ಅಂದ್ರೆ ಈ ಚರಕ ಒಂದು ಯಂತ್ರ ಬರುವುದಕ್ಕೆ ಇದೊಂದು ಸಹ ಕಾರಣ ಆಗುತ್ತೆ. 1925, the publication of autobiography, the story of my experiments with truth, ಅಂದ್ರೆ ಸತ್ಯದೊಂದಿಗೆ ನನ್ನ ಏನಪ್ಪಾ ಅಂದ್ರೆ ಅನ್ವೇಷಣೆ ಅಂತ ಹೇಳ್ತಂದ್ರೆ ಸತ್ಯದೊಂದಿಗೆ ಅವ್ರು ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಅನ್ನೋದು ಕುರಿತು ಅವರ ಒಂದು ಆಟೋಬಯೋಗ್ರಫಿಯನ್ನು ನಾವು ನೋಡ್ಬೋದು. ಅದಾದ ನಂತರದಲ್ಲಿ ಗಾಂಧೀಜಿ ಅವ್ರನ್ನ ಒಂದ್ ಬಾರಿ ಕೇಳ್ತಾರೆ, ಅಂದ್ರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಈ ಪತ್ರಕರ್ತರು, ಗಾಂಧೀಜಿಯವರೇ ನೀವು ದೇಶಕ್ಕೆ ಏನ್ ಮೆಸೇಜ್ ಕೊಡ್ತೀರಾ ಏನಂತ ಕೇಳಿದಾಗ, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳ್ತಾರೆ. ಸೊ ಇದೊಂದು ಬಹುಮುಖ್ಯವಾದ ಒಂದು ಸಂದೇಶ. ಅಂದ್ರೆ ಒಂದೇ ಲೈನ್ ಅಲ್ಲಿ ತುಂಬಾ ಅರ್ಥಗರ್ಭಿತ ಮತ್ತು ತುಂಬಾ ಧ್ವನ್ಯಾರ್ಥಗಳನ್ನು ಹೊಂದಿರುವಂತಹ ಹೇಳಿಕೆ ಇದಾಗಿರ್ಬೋದು. 1929 ಪೂರ್ಣ ಸ್ವರಾಜ್ಯ ರೆಸಲ್ಯೂಷನ್. 1920 ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಪೂರ್ಣ ಸ್ವರಾಜ್ಯ ರೆಸಲ್ಯೂಷನ್ ಸಂಬಂಧಪಟ್ಟಂಗೆ ವಿವಿಧ ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಬರೋದನ್ನು ನಾವು ನೋಡಬಹುದಾಗಿದೆ. 1920ರಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅವರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಾರೆ. ಸೊ ಪೂರ್ಣ ಸ್ವರಾಜ್ ಅನ್ನುವ ರೆಸಲ್ಯೂಷನ್ ನ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ. ನಂತರದಲ್ಲಿ ಆ ಒಂದು ಭಾರತದ ತ್ರಿವರ್ಣ ಧ್ವಜವನ್ನು ರಾವಿ ನದಿಯ ದಂಡೆ ಮೇಲೆ ಹಾರಿಸಲಾಗುತ್ತದೆ. ನೆಕ್ಸ್ಟ್ 1930 ದಂಡಿ ಮಾರ್ಚ್ ಕಮೆನ್ಸಸ್ ಫ್ರಮ್ ಸತ್ಯಾಗ್ರಹ ಆಶ್ರಮ. ಅಂದ್ರೆ ಈ ಒಂದು ಉಪ್ಪಿನ ಸತ್ಯಾಗ್ರಹ ಅಂತ ಅಂತಾರೆ ಇದನ್ನ. ಅಂದ್ರೆ ದಂಡಿಯಿಂದ ಒಂದು ಶಬರಮತಿಯಿಂದ ಹೋಗಿ ದಂಡಿಗೆ ಹೋಗಿ ಅಲ್ಲಿ ಉಪ್ಪನ್ನು ತಯಾರಿಸುವಂತಹ ಕೆಲಸ ಗಾಂಧೀಜಿಯವರು ಮಾಡ್ತಾರೆ. ಸೊ ಇದೇ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಅಂಕೋಲಾ ಸತ್ಯಾಗ್ರಹವನ್ನು ನಾವು ನೋಡಬಹುದಾಗಿದೆ. ಇದೇನಪ್ಪ ಅಂದ್ರೆ ಕಾನೂನು ಭಂಗ ಚಳವಳಿ, ಅಂದ್ರೆ ಕಾನೂನನ್ನು ಮುರಿಯುವಂತಹ ಕೆಲಸ ಗಾಂಧೀಜಿಯವರು ಮಾಡ್ತಾರೆ. ಕಾನೂನಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಉಪ್ಪು ಅಂದ್ರೆ ಕನ್ಸಂಪ್ಷನ್ಸ್ಗೆ ಅಂದ್ರೆ ಬಳಕೆಗೆ ಉಪ್ಪನ್ನು ತಯಾರು ಮಾಡೋದಕ್ಕೆ ಬ್ರಿಟಿಷರು ಏನ್ ಮಾಡಿರ್ತಾರೆ, ವಿರೋಧವನ್ನು ಉಂಟು ಮಾಡಿರ್ತಾರೆ. ಅದಕ್ಕೆ ಅವಕಾಶ ಇರಲ್ಲ. ಈ ಒಂದು ಕಾನೂನನ್ನು ಮುರಿಯುವ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಏಪ್ರಿಲ್ 6ರಿಂದ ಮಾರ್ಚ್ 12ರವರೆಗೂ ಒಂದು ಪಾದಯಾತ್ರೆ ಮಾಡಿ ದಂಡಿ ಎನ್ನುವ ಸ್ಥಳದಲ್ಲಿ ಉಪ್ಪನ್ನು ತಯಾರಿಸಿ ಕಾನೂನನ್ನು ಮುರಿಯುವ ಕೆಲಸಕ್ಕೆ ಗಾಂಧೀಜಿಯವರು ಮುಂದಾಗ್ತಾರೆ. ನಂತರದಲ್ಲಿ 1931 ಗಾಂಧಿ ಇರ್ವಿನ್ ಪ್ಯಾಕ್ಟ್ ಸೈನ್, ಅಂದ್ರೆ ಈ ಒಂದು ಗಾಂಧಿ ಇರ್ವಿನ್ ನಡುವೆ ಒಪ್ಪಂದ ಆಗಿ ಆ ಕೆಲವೊಂದು ಸುಮಾರು 10ರಿಂದ 11 ಕಂಡೀಷನ್ಸ್ ಹಾಕ್ತಾರೆ. ಗಾಂಧೀಜಿಯವರು ಅದಕ್ಕೆ ಇರ್ವಿನ್ ಅವರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಎಸ್ಪೆಷಲಿ ಎಂತವಪ್ಪ ಅಂತಂದ್ರೆ ಈ ಯಾರು ಅಹಿಂಸೆಯನ್ನು ಅನುಷ್ಠಾನಕ್ಕೆ ತಂದರೂ ಸಹ ಅವ್ರಿಗೆ ಯಾರು ಪೊಲಿಟಿಕಲ್ ಪ್ರಿಸನರ್ಸ್ ಆಗಿರ್ತಾರಲ್ಲ ಅವ್ರನ್ನ ಬಿಡುಗಡೆ ಮಾಡುವಂತಹ ಕೆಲಸಗಳಿರ್ಬೋದು, ಬೇರೆ ಎಲ್ಲಾ ಕಂಡೀಷನ್ಸ್ ನ ಒಪ್ಕೊಳ್ತಾರೆ. ತದನಂತರದಲ್ಲಿ ಗಾಂಧೀಜಿಯವರು 2ನೇ ಒಂದು ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗೋದಕ್ಕೆ ಒಪ್ಕೊಳ್ತಾರೆ. ಇದಕ್ಕೆ ಮೇನ್ ಕಾರಣ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ. 1931 in London as the sole representative of the Congress at the second round table conference. ನಾನು ಮೊದಲೇ ಹೇಳಿದಂತೆ ಏನಪ್ಪಾ ಅಂತಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದದ ಪ್ರಕಾರ ಇವ್ರೇನು 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಹೋಗ್ತಾರೆ. ಸೊ ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್ ಆಗಿರ್ತಾರೆ. ಕರ್ನಾಟಕದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. 1932 ಪ್ರೀಮಿಯರ್ ರಾಮ್ಸೆ ಮೆಕ್ಡೊನಾಲ್ಡ್ ಅನೌನ್ಸ್ಡ್ ದಿ ಕಮ್ಯುನಲ್ ಅವಾರ್ಡ್. ಸೊ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. It was to grant a separate electorate for different communities, including the depressed classes. It also known as ಮೆಕ್ಡೊನಾಲ್ಡ್ ಅವಾರ್ಡ್. ಸೊ ಇಂತಹ ವರ್ಡ್ಗಳನ್ನು ತಾವು ನೆನ್ಪಿಟ್ಕೊಳ್ಬೇಕು. ಮೆಕ್ಡೊನಾಲ್ಡ್ ಅವಾರ್ಡ್ ಇದು ಯಾವ ಇಸ್ವಿಯಲ್ಲಿ ಬರುತ್ತೆ, ಇದರ ಉದ್ದೇಶ ಏನು ಅಂತಂದ್ರೆ ಈ ಒಂದು ಬ್ರಿಟಿಷರು ಏನಪ್ಪಾ ಅಂತಂದ್ರೆ ಒಡೆದು ಆಳುವ ನೀತಿ, ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಅಲ್ಲಿ ಏನ್ ಮಾಡ್ಬೇಕು, ಒಂದು ಕಂದಕವನ್ನು ಉಂಟು ಮಾಡಬೇಕು. ಸೊ ಹಿಂದೂ ಮುಸ್ಲಿಮ್ಸ್ ಅಲ್ಲಿ ಅವರು ಕಂದಕವನ್ನು ಯಶಸ್ವಿಯಾಗಿ ಉಂಟು ಮಾಡಿದ್ರು. ಈಗ ಹಿಂದೂಗಳಲ್ಲೇ ಉಂಟು ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಏನ್ ಮಾಡ್ತಾರೆ, ಈ ಕಮ್ಯುನಲ್ ಅವಾರ್ಡ್ ಅನ್ನುವ ಒಂದು ವಿಶೇಷ ನಿಯಮಗಳನ್ನು ರೂಪಿಸ್ತಾರೆ. ಇದನ್ನ ಮೆಕ್ಡೊನಾಲ್ಡ್ ಅವಾರ್ಡ್ ಅಂತಾರೆ. ಗಾಂಧೀಜಿ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಕಾನೂನಿನ ಹಿಂದೆ ಇರುವ ಗುರಿ ಏನು. ಸೊ ಭಾರತವನ್ನು ಒಡೆದು ಚೂರು ಮಾಡಿ ಚಿಂದಿ ಚಿತ್ರಾನ್ನ ಮಾಡ್ಬೇಕನ್ನೋದು ಬ್ರಿಟಿಷರ ಉದ್ದೇಶ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕಮ್ಯುನಲ್ ಅವಾರ್ಡ್ಗೆ ತನ್ನ ಒಪ್ಪಿಗೆ ಇರಲ್ಲ. ಆದ್ರೆ ಅಂಬೇಡ್ಕರ್ ಅವರು ಇದಕ್ಕೆ ಒಪ್ಪಿಗೆ ನೀಡಿರ್ತಾರೆ. ತದನಂತರದಲ್ಲಿ ಪೂನಾದಲ್ಲಿ ಯರವಾಡ ಜೈಲಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ಕಾನೂನಿನ ವಿರುದ್ಧ ಉಪ ಸತ್ಯಾಗ್ರಹ ಕೈಗೊಳ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅವರು ಒಂದು ಎಲ್ಲರ ಒಂದು ಓಲೈಕೆಗೆ ಒಪ್ಪಿ ಗಾಂಧೀಜಿಯವರ ಜೊತೆ ಪೂನಾ ಒಪ್ಪಂದವನ್ನು ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವ ಸಂಭವ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಲ್ಲಿ ಕೇಳುವ ಸಂಭವ ಹೆಚ್ಚಿರುತ್ತೆ. ಇದು ಪೂನಾ ಪ್ಯಾಕ್ಟ್ ಅಂದ್ರೆ ಪೂನಾ ಒಪ್ಪಂದ. ಪೂನಾ ಪ್ಯಾಕ್ಟ್ ಅಂಡ್ ಇಟ್ ಗೇವ್ ಎ ಡಿಪ್ರೆಸ್ಡ್ ಕ್ಲಾಸಸ್ ರಿಸರ್ವ್ಡ್ ಸೀಟ್ಸ್ ಇನ್ ದಿ ಪ್ರೊವಿನ್ಸಿಯಲ್ ಅಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಟು ಬಿ ವೋಟೆಡ್ ಇನ್ ಬೈ ದಿ ಜನರಲ್ ಎಲೆಕ್ಟರೇಟ್. ಏನಪ್ಪಾ ಅಂತಂದ್ರೆ ಇವರಿಗೆ ಸಪರೇಟ್ ಎಲೆಕ್ಟರೇಟ್ ಬೇಡ. ಅಂದ್ರೆ ಈಗ ಮುಸ್ಲಿಮ್ಸ್ ಕೊಟ್ಟಂಗೆ ಸಪರೇಟ್ ಎಲೆಕ್ಟರೇಟ್ ಏನಿರಲ್ಲ, ಜಾಯಿಂಟ್ ಎಲೆಕ್ಟರೇಟ್. ಅಂದ್ರೆ ಅವರು ಒಂದು ಜಂಟಿಯಾಗಿ ಎಲೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕು, ಅವರು ಪಾಲ್ಗೊಳ್ಬಹುದು. ಅಂದ್ರೆ ಈ
ಡಿಪ್ರೆಸ್ಡ್ ಕ್ಲಾಸಸ್ ಗೆ ಸಪರೇಟ್ ಎಲೆಕ್ಟ್ರೇಟ್ ಬೇಡ, ಜಾಯಿಂಟ್ ಎಲೆಕ್ಟ್ರೇಟ್ ಇರಲಿ ಮತ್ತು ಅವರಿಗೆ ಮೀಸಲಾತಿಯನ್ನು ಸಹ ಈ ಪೂನಾ ಒಪ್ಪಂದದ ಅನ್ವಯ ಹೆಚ್ಚಿಸಲಾಗುತ್ತದೆ. ಇನ್ 1932 ಹರಿಜನ ಸೇವಕ ಸಂಘ ಎಸ್ಟಾಬ್ಲಿಷ್ಡ್. ಸೊ ಈ ರೀತಿಯಾಗಿ ಪ್ರಶ್ನೆ ಬರುವುದು, ಹರಿಜನ ಸೇವಕ ಸಂಘ ಎಸ್ಟಾಬ್ಲಿಷ್ಡ್ ಬೈ ಅಂಬೇಡ್ಕರ್ ಅಂತ ಕೇಳಿದಾಗ ಆ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಡಿಪ್ರೆಸ್ಡ್ ಕ್ಲಾಸ್ ನ ಅವರು ಹರಿಜನ ಅಂತ ವರ್ಡ್ ಯೂಸ್ ಮಾಡೋದೇ ಇಲ್ಲ. ಸೊ ಅದಕ್ಕೆ ಇದೊಂದು ಕಾಮನ್ ಸೆನ್ಸ್. ಹರಿಜನ ಅಂತಕ್ಕಂಥ ಏನಾದ್ರು ಪದ ಬಂದ್ರೆ ಆ ಪದಕ್ಕೂ ಒಂದು ಅಂಬೇಡ್ಕರ್ ಅವ್ರಿಗೂ ಯಾವುದೇ ತರದ ಲಿಂಕ್ ಇರಲ್ಲ. ಈ ಹರಿಜನ ಅನ್ನೋ ಪದವನ್ನೇ ಅಂಬೇಡ್ಕರ್ ಅವರು ಒಪ್ಪಲ್ಲ. In 1933 commenced the publication of Harijan Sevak and ಹರಿಜನ ಸೇವಕ್ ಇನ್ ಹಿಂದಿ, ಹರಿಜನ ಬಂಧು ಇನ್ ಗುಜರಾತ್. ಏನಪ್ಪಾ ಅಂತಂದ್ರೆ ಯಂಗ್ ಇಂಡಿಯಾ ಅಂತಕ್ಕಂಥ ಒಂದು ಪೇಪರ್ ಇರುತ್ತೆ. ಯಂಗ್ ಇಂಡಿಯಾ ಅನ್ನೋ ಪೇಪರ್ ಇರುತ್ತಲ್ಲ, ಆ ಪೇಪರ್ ಅನ್ನು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಹರಿಜನ ಆಗಿ ಹೆಸರನ್ನ ಬದಲಾಯಿಸ್ತಾರೆ. ಸೊ ಇದು ಹಿಂದಿ ಮತ್ತೆ ಒಂದು ಇಂಗ್ಲಿಷ್ ಗುಜರಾತಿಯಲ್ಲಿ ಕಂಡು ಬರುತ್ತೆ. ಈ ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಏನಾಗುತ್ತೆ, ಹರಿಜನ್ ಆಗುತ್ತೆ. ಏನಪ್ಪಾ ಅಂದ್ರೆ ಈ ಪೂನಾ ಪ್ಯಾಕ್ಟ್ ಒಪ್ಪಂದದ ತರುವಾಯ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಹರಿಜನ ಉದ್ಧಾರ ಚಳವಳಿಗಳನ್ನು ಆರಂಭ ಮಾಡ್ತಾರೆ. ಆ ಒಂದು ಹರಿಜನರ ಕೇರಿಗೆ ಹೋಗಿ ಅವರ ಜೊತೆ ಸಹಭೋಜನ ವ್ಯವಸ್ಥೆ ಮತ್ತೆ ಶೌಚಾಲಯವನ್ನು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಗಾಂಧೀಜಿಯವರು ಮುನ್ನುಡಿ ಬರೀತಾರೆ. 1936 ಟ್ರವನ್ಕೋರ್ ಟೆಂಪಲ್ ಓಪನ್ ಟು ಹರಿಜನ್ಸ್. ಈ ಕೇರಳ ಮತ್ತು ತಮಿಳುನಾಡಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪೆರಿಯಾರ್ ಅಂತಕ್ಕಂಥವ್ರು, ತದನಂತರದಲ್ಲಿ ನಾರಾಯಣ ಗುರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹರಿಜನ ಉದ್ಧಾರಕ್ಕಾಗಿ ವಿವಿಧ ಒಂದು ಚಳವಳಿಗಳನ್ನ ಹಮ್ಮಿಕೊಳ್ತಾರೆ. ಸೊ ಅವುಗಳ ಎಲ್ಲಾ ಪರವಾಗಿ ಟ್ರವಂಕೂರ್ನಲ್ಲಿ ಏನಾಗುತ್ತೆ, ಹರಿಜನರಿಗೆ ಟೆಂಪಲ್ಸ್ ನ ಓಪನ್ ಮಾಡಲಾಗುತ್ತೆ. 1942 ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ಅಡಾಪ್ಟೆಡ್ ಗೇವ್ ದಿ ಕಾಲ್ ಡೂ ಆರ್ ಡೈ. 1942 ಆಗಸ್ಟ್ 8. ಸೊ ಪ್ರತಿಯೊಂದು ದಿನಾಂಕ ಸಹ ಇಂಪಾರ್ಟೆಂಟ್ ಇಲ್ಲಿ ಆಕ್ಚುಲಿ. ಸೊ ಇವು ಎಕ್ಸಾಮ್ಸ್ಗೆ ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಂದರ್ಭದಲ್ಲಿ ಬರ್ತಕ್ಕಂತಹ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗವಲೆ ಟ್ಯಾಂಕ್ ಮೈದಾನದಲ್ಲಿ ಆರಂಭ ಆಗುತ್ತೆ. 1946 ದಿ ಮೆಂಬರ್ ಆಫ್ ಬ್ರಿಟಿಷ್ ಡೆಲಿಗೇಷನ್ ರೀಚಸ್ ಡೆಲ್ಲಿ. ಇದು ಕ್ರಿಪ್ಸ್ ಕಮಿಷನ್. ಇದರಲ್ಲಿ ಸ್ಟಾಫರ್ಡ್ ಕ್ರಿಪ್ಸ್, ಪೆಥಿಕ್ ಲಾರೆನ್ಸ್ ಅಂಡ್ ಎ.ವಿ. ಅಲೆಕ್ಸಾಂಡರ್ ಅಂತಕ್ಕಂಥವ್ರು ಕ್ರಿಪ್ಸ್ ಕಮಿಷನ್ ಬಂದು ಭಾರತೀಯರ ಜೊತೆ ಸಂಧಾನ ಮಾಡಲು ಆರಂಭ ಮಾಡ್ತಾರೆ. ಆದರೆ ಆ ಸಂಧಾನ ವಿಫಲಗೊಳ್ಳುತ್ತೆ. 1946 ದಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಡಾಪ್ಟೆಡ್ ಎ ರೆಸಲ್ಯೂಷನ್ ಟು ಅಕ್ಸೆಪ್ಟ್ ದಿ ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಅಂದ್ರೆ ಕ್ಯಾಬಿನೆಟ್ ಒಂದು ಸಮಿತಿಯ ಶಿಫಾರಸಿನ ಅನ್ವಯ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆರಂಭ ಆಗುತ್ತೆ. ನಂತರ 30 ಜನವರಿ 1948 ಗೋಡ್ಸೆ ಅಸಾಸಿನೇಟ್ಸ್ ಗಾಂಧಿ. ಅಂದ್ರೆ ಗೋಡ್ಸೆ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗಾಂಧೀಜಿಯವ್ರನ್ನ ಕೊಲ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಆಲ್ರೆಡಿ ಗಾಂಧೀಜಿ ಅವರಿಗೆ ಥ್ರೆಟ್ ಅಂತಂದ್ರೆ ಜೀವ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆದ್ರೂ ಸಹ ಗಾಂಧೀಜಿಯವರು ಯಾವುದೇ ಅಂಗರಕ್ಷಕರನ್ನು ಹೊಂದಿರುವುದಿಲ್ಲ. ಗಾಂಧೀಜಿಯವರಿಗೆ ನಮಸ್ಕಾರ ಮಾಡಲು ಬಂದಂತಹ ಗೋಡ್ಸೆ ಅವ್ರಿಗೆ ಏನ್ ಮಾಡ್ತಾರೆ, ಆ ಒಂದು ಬಂದೂಕಿನಿಂದ ಗುಂಡು ಹಾರಿಸಿಕೊಳ್ತಾರೆ. ಅವಾಗ ಶ್ರೀರಾಮ್ ಅಂತೇಳಿ ಏನ್ ಮಾಡ್ತಾರೆ, ತಮ್ಮ ಪ್ರಾಣವನ್ನು ಬಿಡ್ತಾರೆ. 1948 ಕ್ರಿಮೇಟೆಡ್ on the banks of Yamuna by Ramdas. Rajghat is the memorial dedicated to Gandhi in Delhi. ಸುಮಾರು ಒಂದು ದಶಕದ ಹಿಂದೆ ಗಾಂಧೀಜಿಯವರ ಒಂದು ಸಮಾಧಿಗೆ ಏನಂತ ಕರಿತಾ ಇದ್ರಂತ ಅಂತ ಇದ್ರು. ಈಗ ಅಂತ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ. ಈಗ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುವ ಒಂದು ಹಿನ್ನೆಲೆ, ದಿಕ್ಕು ಮತ್ತೆ ಒಂದು ಟಫ್ನೆಸ್ ತುಂಬಾ ಜಾಸ್ತಿ ಆಗಿದೆ. ಈಗ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಖಾದಿಯ ಬಗ್ಗೆ ಕುರಿತು ವಿವೇಚನೆ. In 1918 Mahatma Gandhi started his movement for Khadi as a relief program for the poor masses living in India's villages. He saw it as the end of dependency on foreign materials, symbolizing the foreign rule and thus giving the first lesson to real independence. ಸೊ ಈ ಒಂದು ಚರಕ ನೂಲು ನೇಯ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ಅದು ಅಂದ್ರೆ ನಾವು ಬೇರೆ ಅಂದ್ರೆ ವಿದೇಶದಿಂದ ಈ ಮಷೀನ್ ಇಂದ ತಯಾರಾದ ವಸ್ತುಗಳನ್ನು ಉಡುವ ಬದಲು ನಾವೇ ತಯಾರಿಸಿದಂತಹ ವಸ್ತುಗಳನ್ನು ಉಡುವ ಒಂದು ಕಾರ್ಯಕ್ಕೆ ಮುನ್ನುಡಿಯನ್ನು ಬರೀತಾರೆ. ಇದರಿಂದ ಏನಪ್ಪಾ ಅಂತಂದ್ರೆ ವಿದೇಶಿ ಆಳ್ವಿಕೆಯನ್ನು ನಿರಾಕರಿಸುವುದಲ್ಲದೆ ಇಲ್ಲಿ ಸಹ ನಮ್ಮ ಒಂದು ದೇಶೀಯರಿಗೆ ಏನು ಉದ್ಯೋಗ ಒಂದು ಕಲ್ಪಿಸುವ ಕ್ರಮಕ್ಕೆ ಗಾಂಧೀಜಿಯವರು ನಾಂದಿ ಹಾಡ್ತಾರೆ. ಚರಕ. Mahatma Gandhi was a critical of the modern age in which machines enslaved women and displaced labor. He saw Charaka as a symbol of human society that would not glorify machines
inventions and technology. The spinning wheel could also provide the poor with supplementary income and make them self-reliant. ಚರಕದ ಒಂದು ಬಳಕೆ ಏನಪ್ಪಾ ಅಂತಂದ್ರೆ ಇದು ಮಷಿನ್ ಅವಶ್ಯಕತೆಯನ್ನು ನಿರಾಕರಿಸುತ್ತೆ. ಅವರು ತಮ್ಮ ಜೀವನದುದ್ದಕ್ಕೂ ಒಂದು ಮೆಕ್ಯಾನೈಸೇಷನ್ ಅಂದ್ರೆ ಮಷಿನ್ ಅಂದ್ರೆ ಯಾಂತ್ರೀಕರಣವನ್ನು ಪ್ರಬಲವಾಗಿ ವಿರೋಧಿಸಿದವರು. ಇದು ಮನುಷ್ಯನ ಅಸ್ತಿತ್ವವನ್ನು ನಿರಾಕರಣೆ ಮಾಡುತ್ತೆ, ಆದ್ದರಿಂದ ನಮಗೆ ಮಷಿನ್ ಬಳಕೆ ಬೇಡ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಗಾಂಧೀಜಿಯವರು ಕಂಪ್ಲೀಟ್ ಆಗಿ ಅಗೇನ್ಸ್ಟ್ ದಿ ಮಾಡರ್ನೈಸೇಷನ್ ಇದ್ರ ಅಂತ ಕೇಳಿದ್ರೆ ಇಲ್ಲ. ಗಾಂಧೀಜಿಯವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲಿ ಮನುಷ್ಯ ಕೆಲಸ ನಿರ್ವಹಿಸಲು ಸಾಧ್ಯ ಇಲ್ವೋ ಅಲ್ಲಿ ಮಾತ್ರ ನಾವು ಮಷಿನ್ಗಳನ್ನು ಬಳಸಬೇಕಾಗುತ್ತೆ. ಎಲ್ಲಿ ಮನುಷ್ಯ ಕೆಲಸ ನಿರ್ವಹಿಸಲು ಸಾಧ್ಯ ಇದೆಯೋ ಅಲ್ಲಿ ಯಾವುದೇ ಕಾರಣಕ್ಕೂ ಮಷಿನ್ ಅನ್ನು ಬಳಸಬಾರದು ಅಂತ ಅವರು ತಮ್ಮ ಚಿಂತನೆಯನ್ನು ಹರಿಬಿಡ್ತಾರೆ. 2 phases of struggle by ಗಾಂಧೀಜಿ ಇನ್ ಸೌತ್ ಆಫ್ರಿಕಾ. ಒಂದು ಮಾಡರೇಟ್ ಫೇಸ್ ಅಂದ್ರೆ ಮಂದಗಾಮಿಗಳ ಯುಗ, ತದನಂತರದಲ್ಲಿ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದ್ರೆ ಈ ವಿರೋಧ, ನಿಷ್ಕ್ರಿಯ ವಿರೋಧವನ್ನು ಅಥವಾ ಸತ್ಯಾಗ್ರಹ ಒಂದು ಪರಿಕಲ್ಪನೆ 1906ರಿಂದ 1914ರವರೆಗೆ ಏನು ಗಾಂಧೀಜಿಯವರು ಆಫ್ರಿಕಾದಲ್ಲಿ, ನಾಟ್ ಇನ್ ಇಂಡಿಯಾ, ಭಾರತದಲ್ಲ, ಒಂದು ಈ 2 ಹಂತದಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಹೋರಾಟವನ್ನು ಕೈಗೊಳ್ತಾರೆ. ಸೊ ಇಲ್ಲೇನಪ್ಪ ಅಂದ್ರೆ ಮಂದಗಾಮಿಗಳ ಯುಗ 1894ರಿಂದ 1906ರವರೆಗೆ, ಇದು ಎಲ್ಲಿ ಆಫ್ರಿಕಾದಲ್ಲಿ. ಇನ್ ದಿಸ್ ಫೇಸ್ ಈ ಕಾನ್ಸಂಟ್ರೇಟೆಡ್ ಆನ್ ಸೆಂಡಿಂಗ್ ಪೆಟಿಷನ್ಸ್, ಮೆಮೋರಿಯಲ್ಸ್ ಟು ದಿ ಸೌತ್ ಆಫ್ರಿಕನ್ ಲೆಜಿಸ್ಲೇಚರ್, ದಿ ಕಲೋನಿಯಲ್ ಸೆಕ್ರೆಟರಿ ಇನ್ ಲಂಡನ್ ಅಂಡ್ ಬ್ರಿಟಿಷ್ ಪಾರ್ಲಿಮೆಂಟ್. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೌತ್ ಆಫ್ರಿಕಾದಲ್ಲಿರುವಂತಹ ಬ್ರಿಟಿಷರಿಗೂ ಸಹ ಆ ಒಂದು ಪತ್ರಿಕೆಗಳನ್ನು ಬರ್ತಕ್ಕಂಥದ್ದು, ನಂತರದಲ್ಲಿ ವಿಶೇಷವಾಗಿ ಒಂದು ಅನುಮತಿಗಳ ಬಗ್ಗೆ ಅಥವಾ ಇನ್ನೇ ಯಾವುದೇ ತಮ್ಮ ಭಾರತೀಯ ಹಿತಾಸಕ್ತಿಗಳಿಗೆ ಪೂರಕವಾಗಿ ಲೆಟರ್ಗಳನ್ನು ಬರ್ತಕ್ಕಂಥ ಕೆಲಸ, ಮತ್ತೆ ಪೆಟಿಷನ್ಸ್ ಆಗ್ತಕ್ಕಂಥ ಕೆಲಸ ಆಫ್ರಿಕಾದಲ್ಲಿದ್ದಂಥ ಬ್ರಿಟಿಷರಿಗೂ ತದನಂತರದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ಗೂ ಸಹ ಇದು ಬರಿತಾ ಇದ್ರು. ಇದನ್ನ ನಾವು ಪೆಟಿಷನ್ಸ್, ತದನಂತರದಲ್ಲಿ ಪ್ರೊಪಗೆಂಡಾ, ನಂತರದಲ್ಲಿ ಪ್ರೇಯರ್, PPP ಅಂತ ಅಂತಾರೆ. ಇದನ್ನ PPP ಅಂದ್ರೆ ಮಂದಗಾಮಿಗಳು ಅವರು ಕೆಲಸ ನಿರ್ವಹಿಸುವ ರೀತಿ PP ರೂಪದಲ್ಲಿರುತ್ತೆ, ಅಂದ್ರೆ ಪೆಟಿಷನ್ಸ್, ಪ್ರೇಯರ್ ಅಂಡ್ ಪ್ರೊಪಗೆಂಡಾ. ಸೊ ಇದು ಏನಪ್ಪಾ ಅಂದ್ರೆ ಮಂದಗಾಮಿಗಳು ಕೆಲಸ ನಿರ್ವಹಿಸುವ ರೀತಿ. ಇನ್ ಎಕ್ಸ್ಪೆಕ್ಟೇಷನ್ ಆಫ್ ಫೇರ್ ಪ್ಲೇ ಈ ಆಲ್ಸೋ ಸಪೋರ್ಟೆಡ್ ದಿ ಬ್ರಿಟಿಷ್ ಇನ್ ದಿ ಸೆಕೆಂಡ್ ಬೋಯರ್ ವಾರ್ ಬೈ ಕ್ರಿಯೇಟಿಂಗ್ ದಿ ಆಂಬುಲೆನ್ಸ್ ಕಾರ್ಪ್ಸ್ ಆಫ್ ಇಂಡಿಯಾ. ಅಂದ್ರೆ ಬ್ರಿಟಿಷರಿಗೂ ಸಹ ಅವ್ರಿಗೆ ಏನ್ ಮಾಡ್ಬೇಕು, ಗಾಂಧೀಜಿಯವರು ನಮ್ಮ ಪರವಾಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಆಂಬುಲೆನ್ಸ್ ಕಾರ್ಪ್ಸ್ ಆಫ್ ಇಂಡಿಯನ್ಸ್ ಅಂತ ಹೇಳ್ತಾರೆ. ಆಫ್ಟರ್ ದಿ ವಾರ್ ಆಸ್ ಎ ಟೋಕನ್ ಆಫ್ ಗ್ರಾಟಿಟ್ಯೂಡ್ ದಿ ಗಾಂಧೀಜಿ ವಾಸ್ ಕನ್ಫರ್ಡ್ ದ ಟೈಟಲ್ ಕೈಸರ್ ಇ ಹಿಂದ್. ಸೊ ಈ ಕೈಸರ್ ಇ ಹಿಂದ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಈ ರಿನೌನ್ಸ್ಡ್ ಟೈಟಲ್ ಆಫ್ಟರ್ ದಿ ಜಾಲಿಯನ್ ವಾಲಾಬಾಗ್ ಮಾಸಕರ್, ಅಂದ್ರೆ ಜಾಲಿಯನ್ ವಾಲಾಬಾಗ್ ಮಾಸಕರ್ ಅಂತಕ್ಕಂಥದ್ದು ಇರುತ್ತಲ್ಲ, ಈ ಒಂದು ಘಟನೆ ಆಗಿದ್ದಕ್ಕೆ, ಹತ್ಯಾಕಾಂಡ ಆಗಿದ್ದಕ್ಕೆ ನನಗೆ ನೀವು ಕೊಟ್ಟಂತ ಈ ಒಂದು ಹತ್ಯಾಕಾಂಡ ನಿಮ್ಮಿಂದ ಆಗಿದೆ, ಆದ್ದರಿಂದ ನೀವು ಕೊಟ್ಟಂತ ಪ್ರಶಸ್ತಿ ನಮಗೆ ಬೇಡ ಅಂತ ಏನ್ ಮಾಡ್ತಾರೆ, ಆ ಪ್ರಶಸ್ತಿಯನ್ನ ಹಿಂದೂ ಕೊಡ್ತಾರೆ. ಇದೇ ರೀತಿಯಲ್ಲಿ ನಾವು ರವೀಂದ್ರನಾಥ್ ಠಾಗೋರ್ ಸಹ ತಮಗೆ ಬಂದಂತಹ ಸರ್ ನೈಟ್ಹುಡ್ ಪ್ರಶಸ್ತಿಯನ್ನು ಸಹ ಹಿಂದಕ್ಕೆ ಕೊಡ್ತಾರೆ. ಇನ್ ದಿಸ್ ವೇಸ್ ಗಾಂಧೀಜಿ ಸೆಟ್ ಅಪ್ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್, ರಿಲೀಸ್ಡ್ ಹಿಸ್ ನ್ಯೂಸ್ ಪೇಪರ್ ಇಂಡಿಯನ್ ಒಪಿನಿಯನ್. ನಂತರದಲ್ಲಿ ಪ್ಯಾಸಿವ್ ರೆಸಿಸ್ಟೆನ್ಸ್ ಫೇಸ್ ಆರ್ ಸತ್ಯಾಗ್ರಹ. ಸೆಕೆಂಡ್ ಫೇಸ್ ಆಫ್ ಗಾಂಧೀಜಿ ಯೂಸ್ಡ್ ಸತ್ಯಾಗ್ರಹ ಆರ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಆರ್ ಸಿವಿಲ್ ಡಿಸೋಬಿಡಿಯನ್ಸ್. ಅಂದ್ರೆ ಈ ಒಂದು ಮೊದಲ ಹಂತದಲ್ಲಿ ಮಂದಗಾಮಿಯಾಗಿದ್ದು ಗಾಂಧೀಜಿಯವರು ಎರಡನೇ ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತೀವ್ರಗಾಮಿಯಾಗಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ವಿವಿಧ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಗಾಂಧೀಜಿ ಫಾರ್ಮ್ಡ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಸೋಸಿಯೇಷನ್ ವಿತ್ ದಿ ಹೆಲ್ಪ್ ಆಫ್ ಹಿಸ್ ಜರ್ಮನ್ ಫ್ರೆಂಡ್ ಕಲೆನ್ ಬಾಚ್. He created a Tolstoy farm to house the ಸತ್ಯಾಗ್ರಹೀಸ್, give them away to sustain themselves. ಸೊ ಟಾಲ್ಸ್ಟಾಯ್ ಫಾರ್ಮ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು, ಸತ್ಯಾಗ್ರಹಗಳನ್ನು ಆರಂಭ ಮಾಡ್ತಕ್ಕಂತಿರ್ಬೋದು, ಈ ಎಲ್ಲಾ ಕೆಲಸಗಳು ಎರಡನೇ ಹಂತದಲ್ಲಿ ಆರಂಭವಾಗುತ್ತೆ. ಟಾಲ್ಸ್ಟಾಯ್ ಫಾರ್ಮ್ ವಾಸ್ ಎ ಪ್ರಿಕರ್ಸರ್ ಟು ದಿ ಗಾಂಧಿಯನ್ ಆಶ್ರಮಾಸ್ ಇನ್ ಇಂಡಿಯಾ. ಗಾಂಧೀಜಿಯವರು ಏನಾದರೂ ಆಶ್ರಮಗಳನ್ನು ಭಾರತದಲ್ಲಿ ಸ್ಥಾಪಿಸಿದ್ರೆ ಅದಕ್ಕೆ ಮೂಲ ನೆಲೆ ಮತ್ತು ಅನುಭವಗಳು ಟಾಲ್ಸ್ಟಾಯ್ ಫಾರ್ಮ್, ಈ ಒಂದು ಸೌತ್ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡಿದಂತಹ ಟಾಲ್ಸ್ಟಾಯ್ ಫಾರ್ಮ್ ಅದಕ್ಕೆ ಮುಖ್ಯ ವೇದಿಕೆಯಾಗಿ
ಪರಿವರ್ತನೆ ಆಗುತ್ತೆ. ಸೊ ಸತ್ಯಾಗ್ರಹಿ, ಹೂ ಇಸ್ ಸತ್ಯಾಗ್ರಹಿ ಅಕಾರ್ಡಿಂಗ್ ಟು ಗಾಂಧಿ, ಅಂದ್ರೆ ಗಾಂಧಿಯವರ ಪ್ರಕಾರ ಸತ್ಯಾಗ್ರಹಿ ಅಂದ್ರೆ ಯಾರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಎ ಸತ್ಯಾಗ್ರಹಿ ವಾಸ್ ನಾಟ್ ಟು ಸಬ್ಮಿಟ್ ವಾಟ್ ಈ ಕನ್ಸಿಡರ್ಸ್ ರಾಂಗ್, ಅಂತಂದ್ರೆ ಒಬ್ಬ ಸತ್ಯಾಗ್ರಹಿಗೆ ಯಾವುದು ತಪ್ಪು ಅಂತ ಅನ್ಸಿರುತ್ತೋ ಆ ತಪ್ಪಿಗೆ ಅವರು ಎಂದೂ ತಲೆಬಾಗಲ್ಲ ಮತ್ತು ಆ ತಪ್ಪನ್ನು ಯಾವತ್ತೂ ಅವರು ಮನ್ನಿಸಲ್ಲ. he was remain truthful, non-violent and fearless. ಸೊ ಸತ್ಯಾಗ್ರಹಿ ತನ್ನ ಜೀವನದುದ್ದಕ್ಕೂ ಸತ್ಯವನ್ನು ಪ್ರತಿಪಾದನೆ ಮಾಡಬೇಕು, ಮತ್ತೆ ಅಹಿಂಸೆಯನ್ನು ಅನುಷ್ಠಾನಕ್ಕೆ ತರಬೇಕು, ಮತ್ತೆ ನಿರ್ಭಯವಾಗಿ ಕೆಲಸವನ್ನು ನಿರ್ವಹಿಸುವ ಒಂದು ಕಲೆ ಅವನಲ್ಲಿ ಇರಬೇಕು. ನಂತರದಲ್ಲಿ he will never bow down ಬಿಫೋರ್ ಎವಿಲ್ ಲಾ ಆರ್ ಅನ್ಜಸ್ಟ್ ಲಾ, ಅಂದ್ರೆ ಯಾವುದು ಒಂದು ಮನುಜ ವಿರೋಧಿಯಾಗಿ ಕಾನೂನು ಇರುತ್ತಲ್ಲ ಆ ಕಾನೂನಿಗೆ ಈ ಒಂದು ಸತ್ಯಾಗ್ರಹಿ ಯಾವತ್ತೂ ತಲೆಬಾಗಲ್ಲ, ಅದಕ್ಕೆ ತನ್ನ ಒಪ್ಪಿಗೆಯನ್ನು ಸಹ ನೀಡಲ್ಲ. ಸೊ ಇದು ಸತ್ಯಾಗ್ರಹಿಯ ಲಕ್ಷಣವಾಗಿರುತ್ತೆ. ಸೊ ಗಾಂಧೀಸ್ ಎಕ್ಸ್ಪೀರಿಯನ್ಸಸ್ ಇನ್ ಸೌತ್ ಆಫ್ರಿಕಾ. ಏನಪ್ಪ ಗಾಂಧೀಜಿಯವರದ ಎಕ್ಸ್ಪೀರಿಯನ್ಸ್ ಅಂದ್ರೆ, ಮಾಸಸ್ ಹ್ಯಾಡ್ ಇಮೆನ್ಸ್ ಕೆಪಾಸಿಟಿ ಟು ಪಾರ್ಟಿಸಿಪೇಟ್ ಅಂಡ್ ಸ್ಯಾಕ್ರಿಫೈಸ್ ಫಾರ್ ದಿ ಕಾಸ್ ದಟ್ ಮೂಡ್ ದೆಮ್, ಅಂತಂದ್ರೆ ಈ ಒಂದು ಜನಾಂದೋಲನ ಇರುತ್ತಲ್ಲ, ಜನಾಂದೋಲನಕ್ಕೆ ಸಾಕಷ್ಟು ಸಾಮರ್ಥ್ಯ ಇರುತ್ತೆ. ಅವರು ತಮ್ಮನ್ನು ತಾವು ಒಂದು ಹೋರಾಟಕ್ಕೆ ಅರ್ಪಣೆ ಮಾಡ್ತಾರೆ, ತ್ಯಾಗ ಮಾಡುವ ಮನಸ್ಥಿತಿ ಅವ್ರಿಗೆ ಇರುತ್ತೆ ಅಂತ ಅವರ ಅನುಭವಕ್ಕೆ ಬರುತ್ತೆ. He was able to unite Indians from different classes, religion under his leadership. ಗಾಂಧೀಜಿಯವರ ನಾಯಕತ್ವಕ್ಕೆ ಒಂದು ವೇದಿಕೆಯಾಗಿದ್ದು ಏನಪ್ಪಾ ಅಂದ್ರೆ ದಕ್ಷಿಣ ಆಫ್ರಿಕಾ. ಅಲ್ಲಿ ಇವರು ಇಂಡಿಯನ್ಸ್ ಅನ್ನ ಬೇರೆ ಧರ್ಮ ಮತ್ತು ಬೇರೆ ಭಾಗಗಳಲ್ಲಿ ಕಂಡುಬರುವಂತಹ ಭಾರತೀಯರನ್ನು ಒಗ್ಗೂಡಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಈ ರಿಯಲೈಸ್ಡ್ ದಟ್ ಲೀಡರ್ಸ್ ಹ್ಯಾವ್ ಟು ಟೇಕ್ ಅನ್ಪಾಪ್ಯುಲರ್ ಡಿಸಿಷನ್ಸ್ ಅಟ್ ದಿ ಟೈಮ್, ಅಂತಂದ್ರೆ ಕೆಲ ಸಂದರ್ಭಗಳಲ್ಲಿ ಒಂದು ಜನರಿಗೆ ಇಷ್ಟದ ವಿರುದ್ಧ ನಾವು ನಿರ್ಧಾರವನ್ನು ಕೈಗೊಳ್ಬೇಕು ಅನ್ನುವ ಒಂದು ಅಂಶ ಅವ್ರಿಗೇನು ದಕ್ಷಿಣ ಆಫ್ರಿಕಾದಲ್ಲಿ ಅನುಭವಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ 1922ರಲ್ಲಿ ಈ ಒಂದು ಅಸಹಕಾರ ಚಳವಳಿ ಉತ್ತುಂಗದಲ್ಲಿ ಇರಬೇಕಾದ ಸಂದರ್ಭದಲ್ಲೇ ಅಸಹಕಾರ ಚಳವಳಿಯನ್ನು ಅವ್ರೇನ್ ಮಾಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಇದು ಬಹಳಷ್ಟು ಜನಕ್ಕೆ ಬೇಸರ ಉಂಟು ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಅನ್ಪಾಪ್ಯುಲರ್ ಡಿಸಿಷನ್. ನಂತರದಲ್ಲಿ he evolved his own leadership style and techniques of struggle, ಅಂದ್ರೆ ಗಾಂಧೀಜಿ ಅವರು ತಂದೆ ಆದ ಒಂದು ರೀತಿಯಲ್ಲಿ, ತಂದೆ ಆದ ಒಂದು ಸ್ಟೈಲ್ ಅಲ್ಲಿ, ತಂದೆ ಆದ ಒಂದು ಮಾರ್ಗದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಹೋರಾಟವನ್ನು ರೂಪಿಸುವ ಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ. ಹಿಸ್ ಓನ್ ಲೀಡರ್ಶಿಪ್ ಅಂದ್ರೆ ಸತ್ಯಾಗ್ರಹ ಅನ್ನೋ ಒಂದು ಪರಿಕಲ್ಪನೆ, ಸತ್ಯಾಗ್ರಹ ಅನ್ನುವ ಒಂದು ಮಾದರಿ, ಒಂದು ಅಹಿಂಸೆ ಅಂತಕ್ಕಂಥ ಒಂದು ಮೌಲ್ಯಗಳನ್ನು ಇಟ್ಟುಕೊಂಡು ಇವರು ಹೋರಾಟ ಮಾಡುವ ಕಲೆಯನ್ನು ಒಂದು ಸಿದ್ಧಿಸಿಕೊಳ್ತಾರೆ. ಗಾಂಧಿ ರ್ಯಾನ್ 4 ಪಬ್ಲಿಕೇಶನ್ಸ್. ಕೇಳ್ತಾರೆ, ಇದನ್ನ ಬಹಳಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥದ್ದು ಏನ್ ಮಾಡ್ತಾರೆ, ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಯಂಗ್ ಇಂಡಿಯಾ, ನವಜೀವನ್ ಮತ್ತು ಹರಿಜನ್ ಹರಿಜನ್ ಪತ್ರಿಕೆಗಳನ್ನು ಅವರ ಒಂದು ಕೈಗಳಿಂದ ಮೂಡಿ ಬಂದಿರುವುದನ್ನು ನಾವು ನೋಡಬಹುದಾಗಿದೆ. He was not in favor of ಹೋಮ್ ರೂಲ್ ಎಜುಕೇಶನ್. ಯಾಕೆ ಅಂದ್ರೆ 1916 ಸಮಯದಲ್ಲಿ ಏನಾಗ್ತಿರ್ತಕ್ಕಂಥದ್ದು, ಈ ಪ್ರಥಮ ಮಹಾಯುದ್ಧ ಇರುತ್ತೆ. ಸೊ ಮಹಾಯುದ್ಧದ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಂಕಷ್ಟಕ್ಕಿದ್ದಾಗ ಅವನಿಗೆ ನಾವು ತೊಂದರೆ ಕೊಡುವಂತಹ ಕೆಲಸ ಮಾಡಬಾರ್ದು. ಅಂದ್ರೆ ಬ್ರಿಟಿಷರು ಮೊದಲ ಯುದ್ಧದ ಸಂಕಟದಲ್ಲಿರ್ಬೇಕಾದ್ರೆ ನಾವು ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಸಪೋಸ್ ಸ್ಟೇಟ್ಮೆಂಟ್ ಕೇಳಬಹುದು, ಗಾಂಧೀಜಿ ವಾಸ್ ಇನ್ ಫೇವರ್ ಆಫ್ ಹೋಮ್ ರೂಲ್ ಹೆಸಿಟೇಷನ್ ಅಂತ ಎಂದಾಗ, ನೋ, ದಿಸ್ ಈಸ್ ರಾಂಗ್. ಗಾಂಧೀಜಿ ಇಸ್ ಇನ್ ಫೇವರ್ ಆಫ್ ರೌಲತ್ ಆಕ್ಟ್ ಹೆಸಿಟೇಷನ್, ದಟ್ ಈಸ್ ರೈಟ್, ಕರೆಕ್ಟ್. ಓಕೆ, ನಂತರ ಮುಂದಕ್ಕೆ ಹೋಗೋಣ. 9th January 1915, Gandhi's return to India. This day is celebrated as ಪ್ರವಾಸಿ ಭಾರತೀಯ ದಿವಸ್ ಇನ್ ಇಂಡಿಯಾ ಸಿನ್ಸ್ 2003. 2003ರಿಂದ ಗಾಂಧೀಜಿಯವರು ಏನಪ್ಪ ಭಾರತಕ್ಕೆ ಹಿಂದಿರುಗಿದ ದಿನವನ್ನು ಪ್ರವಾಸಿ ಭಾರತೀಯ ದಿವಸ ಅಂತಂತೀವಿ. ಈ ಪ್ರವಾಸಿ ಭಾರತೀಯ ದಿವಸದಲ್ಲಿ ಅನಿವಾಸಿ ಭಾರತೀಯರು ಮತ್ತೆ ವಿದೇಶದಲ್ಲೇ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಂತಹ ಭಾರತೀಯರಿಗೆ ಮತ್ತೆ ಭಾರತ ಕೀರ್ತಿ ಪತಾಕೆಯನ್ನು ಹಾರಿಸಿದ ಅನಿವಾಸಿ ಭಾರತೀಯರಿಗೆ ಏನ್ ಮಾಡ್ತೀವಿ, ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಭಾರತ ಸರ್ಕಾರ 2003ರಿಂದ ಆರಂಭ ಮಾಡಿದೆ. ಸೊ ಅದನ್ನ ಪ್ರವಾಸಿ ಭಾರತೀಯ ದಿವಸ ಅಂತಾರೆ. ಪ್ರವಾಸಿ ಭಾರತೀಯ ದಿವಸ 2021 ಥೀಮ್ ಕಾಂಟ್ರಿಬ್ಯೂಟಿಂಗ್ ಟು ಆತ್ಮನಿರ್ಭರ ಭಾರತ. ಸೊ ಈ ಒಂದು ಪ್ರಶ್ನೆ ಬರ್ತಕ್ಕಂಥ ಸಂಭವನೀಯತೆ ತುಂಬಾ ಜಾಸ್ತಿ ಇದೆ. ಪ್ರವಾಸಿ ಭಾರತೀಯ ದಿವಸ 2021ರ ಒಂದು
ಥೀಮ್ ಏನಿತ್ತು ಅಂತಂದ್ರೆ ಕಾಂಟ್ರಿಬ್ಯೂಟಿಂಗ್ ಟು ದಿ ಆತ್ಮನಿರ್ಭರ ಭಾರತ ಅನ್ನೋ ಅಂಶ ನಾವು ಹೇಳ್ಬಹುದು. ಗಾಂಧೀಸ್ ಅರ್ಲಿ ಮೂವ್ಮೆಂಟ್ಸ್ ಇನ್ ಇಂಡಿಯಾ ಲೋಕಲೈಸ್ಡ್ ಸ್ಟ್ರಗಲ್ಸ್ ಅಂಡ್ ಐಡೆಂಟಿಫಿಕೇಶನ್ ವಿತ್ ಮಾಸಸ್. ಗಾಂಧೀಜಿಯವರು ಮೊದಲು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಳೀಯವಾಗಿ ಕಂಡು ಬರುವಂತಹ ಸಮಸ್ಯೆಗಳು ಮತ್ತೆ ಸ್ಥಳೀಯ ಜನಸಮೂಹದೊಂದಿಗೆ ಅವರು ಬೆರೆಯುವ ಕೆಲಸಗಳನ್ನು ಮಾಡ್ತಾರೆ. ಚಂಪಾರಣ್ ಸತ್ಯಾಗ್ರಹ 1917. ಸೊ ಚಂಪಾರಣ್ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಅಂದ್ರೆ ಕಾನೂನು ಭಂಗ ಚಳವಳಿ ಇದಾಗಿರುತ್ತೆ. ರಾಜ್ಕುಮಾರ್ ಶುಕ್ಲಾ ರಿಕ್ವೆಸ್ಟೆಡ್ ಗಾಂಧೀಜಿ ಟು ಲುಕ್ ಇನ್ ಟು ದಿ ಇಶ್ಯೂಸ್ ಫೇಸ್ಡ್ ಬೈ ದಿ ಇಂಡಿಗೋ ಪ್ಲಾಂಟರ್ಸ್. ಅಂದ್ರೆ ರಾಜ್ಕುಮಾರ್ ಶುಕ್ಲಾ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಹಾರದ ಚಂಪಾರಣ್ ನಲ್ಲಿ ಈ ನೀಲಿ ಬೆಳೆಯನ್ನು ಬೆಳೆಯತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ ತಾವು ಗಮನ ಹರಿಸಿ ಅಂತೇಳಿ ಗಾಂಧೀಜಿಯವರಿಗೆ ಒಂದು ಆಹ್ವಾನವನ್ನು ನೀಡ್ತಾರೆ. ತೀನ್ ಕಟಿಯಾ ಸಿಸ್ಟಮ್ ವೇರ್ ಬೈ ಯುರೋಪಿಯನ್ ಪ್ಲಾಂಟರ್ಸ್ ಫೋರ್ಸ್ಡ್ ಇಂಡಿಯನ್ ಪೀಸೆಂಟ್ಸ್ ಟು ಗ್ರೋ ಇಂಡಿಗೋ ಆನ್ 3/20 ಆಫ್ ದಿ ಟೋಟಲ್ ಲ್ಯಾಂಡ್. ಅಂದ್ರೆ 20 ಪಾರ್ಟ್ಸ್ ಇದ್ದಾಗ ಅದರ 3 ಪಾರ್ಟ್ಸ್ ಏನ್ ಮಾಡ್ಬೇಕು ನೀವು ಇಂಡಿಗೋ ಪ್ಲಾಂಟ್ಸ್ ಅನ್ನ ಬೆಳಿಬೇಕಂತ ಈ ಬ್ರಿಟಿಷರು ಒತ್ತಾಯ ಹೇಳ್ತಿರ್ತಾರೆ. ಸೊ ಇದು ತೀನ್ ಕಟಿಯಾ ಪದ್ಧತಿ. ತೀನ್ ಕಟಿಯಾ ಪದ್ಧತಿ ಯಾವ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಅದು ಚಂಪಾರಣ್ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿದೆ. ನಂತರದಲ್ಲಿ ರೌಲತ್ ಸತ್ಯಾಗ್ರಹ. ರೌಲತ್ ಸತ್ಯಾಗ್ರಹ ಮೇಲೆ ಗಾಂಧೀಜಿ ಎ ಟ್ರೂಲಿ ನ್ಯಾಷನಲ್ ಲೀಡರ್. ಸೊ 1919ರಲ್ಲಿ ಬಂದಂತಹ ರೌಲತ್ ಕಾಯ್ದೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸುವಂತಹ ಕೆಲಸ ಆ ಕಾಯ್ದೆ ಮಾಡುತ್ತೆ. ಸೊ ಈ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಾರೆ. ಅದಕ್ಕೆ ಈ ರೌಲತ್ ಕಾಯ್ದೆ ಸಹ ಅಸಹಕಾರ ಚಳವಳಿಗೆ ಮುಖ್ಯ ಕಾರಣ. ರೌಲತ್ ಆಕ್ಟ್ ಈಸ್ ಆಲ್ಸೋ ನೋನ್ ಆಸ್ ಅನಾರ್ಚಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ 1919. ಇಟ್ ಅಲೌಡ್ ಡಿಟೆನ್ಷನ್ ಆಫ್ ದಿ ಪೊಲಿಟಿಕಲ್ ಪ್ರಿಸನರ್ಸ್ ವಿತೌಟ್ ಟ್ರಯಲ್ ಫಾರ್ 2 years. ಅಂದ್ರೆ ಯಾವುದೇ ವಿಚಾರಣೆ ಇಲ್ಲದೆ ಅವ್ರನ್ನ 2 ವರ್ಷದವರೆಗೂ ನಾವೇನ್ ಮಾಡಬಹುದು, ಬಂಧನದಲ್ಲಿ ಇಡಬಹುದು. ದಿಸ್ ಆಕ್ಟ್ ವಾಸ್ ಮೆಟ್ ಬೈ ಎ ವೈಡ್ ಸ್ಪ್ರೆಡ್ ಆಂಗರ್ ಅಂಡ್ ಡಿಸ್ಕಂಟೆಂಟ್ ಅಮಾಂಗ್ ಇಂಡಿಯನ್ಸ್ ಎಸ್ಪೆಷಲಿ ಇನ್ ಪಂಜಾಬ್ ರೀಜನ್. ಸೊ ಪಂಜಾಬ್ ರೀಜನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕಾಯ್ದೆ ವಿರುದ್ಧ ತೀವ್ರವಾದ ಹೋರಾಟಗಳನ್ನ ನಾವು ನೋಡಬಹುದಾಗಿದೆ. Ahmedabad mill strike 1918. First hunger strike, a dispute between the mill owners and workers over the issue of discontinuation of the plague bonus. ಸೊ ಇವ್ರು ಏನ್ ಮಾಡ್ತಾರೆ, ಮಿಲ್ ಓನರ್ಸ್ ಈ ಪ್ಲೇಗ್ ಬೋನಸ್ ಅಂತಕ್ಕಂಥದ್ದನ್ನ ಹಿಂದಕ್ಕೆ ತೆಗೆದುಕೊಂಡಿರ್ತಾರೆ. ಆದ್ರೆ ಈ ವರ್ಕರ್ಸ್ ಏನ್ ಮಾಡ್ತಾರೆ, ಆ ಬೋನಸ್ ಕೊಡಿ ಮತ್ತೆ ನಮ್ಮ ವೇಜ್ ಅನ್ನು ಇನ್ಕ್ರೀಸ್ ಮಾಡಿ 35% ನಮ್ಮ ಸ್ಯಾಲರಿಯನ್ನು ಇನ್ಕ್ರೀಸ್ ಮಾಡಿ ಅಂತ ಹೇಳಿ ಆ ಒಂದು ಉಪವಾಸ ಧರಣಿಯನ್ನು ಕೊಳ್ತಾರೆ. ಆ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರು ತಮ್ಮ ಸಪೋರ್ಟ್ ಅನ್ನು ನೀಡಿರ್ತಾರೆ. 1918 ಖೇಡಾ ಸತ್ಯಾಗ್ರಹ, ಫಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ದಿ ಅಥಾರಿಟೀಸ್ ರಿಫ್ಯೂಸ್ ಟು ಗ್ರಾಂಟ್ ರೆಮಿಷನ್ ಡ್ಯೂ ಟು ಕ್ರಾಪ್ ಫೇಲ್ಯೂರ್. ಅಂದ್ರೆ ಕ್ರಾಪ್ ಫೇಲ್ಯೂರ್ ಆಗಿರುತ್ತೆ, ಅವರು ಯಾವುದೇ ರೀತಿಯ ಒಂದು ಸಹಕಾರವನ್ನು ನೀಡಲ್ಲ, ಆ ಒಂದು ರೆಮಿಷನ್ ಅನ್ನು ನೀಡಲ್ಲ. ಸೊ ಅದರಿಂದ ಕ್ರಾಪ್ ಫೇಲ್ಯೂರ್ ಡ್ಯೂ ಟು ಡ್ರಾಟ್ಸ್ ಆಫ್ ಖೇಡಾ. ಸೊ ಒಂದು ಡ್ರಾಟ್ ಬಂದಿದ್ದಕ್ಕೆ ಅಂದ್ರೆ ಬರಗಾಲ ಉಂಟಿದ್ದಕ್ಕೆ ಅಲ್ಲಿ ಏನಾಗಿರುತ್ತೆ, ಆ ಒಂದು ಬೆಳೆ ಸರಿಯಾಗಿ ಬಂದಿರಲ್ಲ. ಇಷ್ಟೆಲ್ಲ ಒಂದು ಕಾನೂನಲ್ಲಿ ಈ ಅನಾವೃಷ್ಟಿ ಉಂಟಾದಾಗ ಒಂದು ರೈತರಿಗೆ ವಿಶೇಷ ವಿನಾಯಿತಿಗಳನ್ನು ನೀಡಬೇಕಂತ ಕಾನೂನು ಇರುತ್ತೆ. ಆದ್ರೆ ಆ ಕಾನೂನನ್ನು ಮುರಿದು ಯಾವುದೇ ವಿನಾಯಿತಿಗಳನ್ನು ನೀಡಿರಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರ ಪರವಾಗಿ ಖೇಡಾ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಪಾಲ್ಗೊಳ್ತಾರೆ. ಇದೊಂದು ಅಸಹಕಾರ ಚಳವಳಿಯಾಗಿದೆ. ಸೊ ರೌಲತ್ ಆಕ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಹುಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಗಾಂಧಿ ವಿತ್ಡ್ರೂ ದಿ ಮೂವ್ಮೆಂಟ್ ಸತ್ಯಾಗ್ರಹ ಅಗೇನ್ಸ್ಟ್ ರೌಲತ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಈ ಕಾಲ್ಡ್ ಇಟ್ ಈ ಆಲ್ಸೋ ಹಿಮಾಲಯನ್ ಬ್ಲಂಡರ್ ರಿಟರ್ನ್ ದಿ ಕೈಸರಿ ಐ ಇನ್ ದಿ ಗೋಲ್ಡ್ ಮೆಡಲ್. ಅಂದ್ರೆ ಸರ್ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಿಮಾಲಯನ್ ಬ್ಲಂಡರ್ ಅಂತ ಅಂತಾರೆ ಇದನ್ನ. ಅದಕ್ಕೆ ಎಲ್ಲಾದ್ರೂ ಪ್ರಶ್ನೆ ಬರ್ಬೋದು, ಗಾಂಧೀಜಿಯವರು ಹಿಮಾಲಯನ್ ಬ್ಲಂಡರ್ ಅಂತಕ್ಕಂಥ ಪದ ಯಾವ ಒಂದು ಹಿನ್ನೆಲೆಯಲ್ಲಿ ಬಳಸ್ತಾರೆ ಅಂತಂದಾಗೆ ಅದು ಈ ಒಂದು ರೌಲತ್ ಆಕ್ಟ್ಗೆ ಒಂದು ಜಲಿಯನ್ ವಾಲಾಬಾಗ್ ಸಂಬಂಧಪಟ್ಟಂಗೆ ಇದೆ. ತದನಂತರದಲ್ಲಿ ಈ ರಿಟರ್ನ್ ದಿ ಕೈಸರ್ ಐ ಇನ್ ಗೋಲ್ಡ್ ಮೆಡಲ್. ಹಂಟರ್ ಕಮಿಷನ್ ಏನ್ ಹೇಳುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದು ಸರಿ ಅಂತ ಹೇಳುತ್ತೆ, ಮತ್ತು ಜನರಲ್ ಡಯರ್ ಅವರ ಒಂದು ನಿರ್ಧಾರ ಒಂದು ಸರಿ ಅಂತ ಅದು ಸಮರ್ಥನೆ ಕೊಡುತ್ತೆ. ಸೊ ಇಲ್ಲಿಗೆ ಗಾಂಧೀಜಿಯವರ ಕುರಿತು ವಿಷಯ ಮುಕ್ತಾಯವಾಯಿತು.